ಇವತ್ತಿನ ಪ್ರವಚನದ ವಿಷಯ ವಾಕ್ಯ ತೈತ್ತಿರಿಯೋಪನಿಷತ್ತು. ಈ ಸಲ ನಾನು 2 ವಿಚಾರಗಳನ್ನ ತೈತ್ತಿರಿಯೋಪನಿಷತ್ತಿನಿಂದ, ಇವತ್ತಿನ ಬೆಳಗಿನ ವಿಷಯವು ತೈತ್ತಿರಿಯೋಪನಿಷತ್ತು, ಈ ಸಾಯಂಕಾಲದ ವಿಷಯವೂ ಕೂಡ ತೈತ್ತಿರಿಯೋಪನಿಷತ್ತು. ತೈತ್ತಿರಿಯೋಪನಿಷತ್ತಿನ ಶಿಕ್ಷಾವಳಿಯಲ್ಲಿ ದಾನದ ವಿಚಾರವಾಗಿ ಒಂದು 5 ಮಾತುಗಳನ್ನು ಶ್ರುತಿ ಹೇಳುತ್ತದೆ. ಎಷ್ಟು? 5 ಮಾತುಗಳು. ಅದರ ವಿಷಯಕವಾಗಿ ಬಹಳ ಕಷ್ಟ, ನೆನಪಿಟ್ಟುಕೊಳ್ರಿ. ಸಾಮಾನ್ಯ ವಿಷಯಕ್ಕೆ ಉಪನಿಷತ್ತಿನ ಪ್ರಮಾಣ ಕೊಡೋದು ಬಹಳ ಕಷ್ಟ. ನೀವು ವಚನ ಹೇಳಬಹುದು, ಸುಭಾಷಿತ ಹೇಳಬಹುದು, ಜನಪದ ಹೇಳಬಹುದು, ಮತ್ತೇನೋ ಹೇಳಬಹುದು. ಆದರೆ ದಾನವಂತ ವಿಷಯಕ್ಕ ಶ್ರುತಿ ವಾಕ್ಯ ಏನಾದರೂ ಉಂಟೋ ಅಂತ ನಂತರ ವಿಚಾರ ಬಂದು ರೆಕಾರ್ಡ್ ತಂದಿಟ್ಟಿಲ್ಲ. ಉಪನಿಷತ್ತು, ತೈತ್ತರೀಯ ಉಪನಿಷತ್ತು, ಯಜುರ್ವೇದೀಯ ಉಪನಿಷತ್ತು. ಈ ಉಪನಿಷತ್ತಿನಲ್ಲಿ ದಾನದ ವಿಚಾರವನ್ನ ಹೇಳ್ತಾ ಉಪನಿಷತ್ತು ವಿಷಯ ಹೇಳ್ತಾ ಇದ್ದಾನೆ. ಶ್ರದ್ಧಯಾದೇಯಂ ಅಶ್ರದ್ಧೆಯ ಅದೇಯಂ ಶ್ರಿಯಾದೇಯಂ ಹ್ರಿಯಾದೇಯಂ ಧಿಯಾದೇಯಂ ಸಂವಿದಾದೇಯಂ. ಇಷ್ಟು ಮಂತ್ರ ಏನ್ ಹೇಳ್ತದೆ? ಶ್ರದ್ಧಯಾದೇಯಂ. ಉಪನಿಷತ್ತು ಆರ್ಡರ್ ಮಾಡ್ಕೊ. ದೇಯಂ ಅನ್ನೋದು ಗೊತ್ತೇನ್ರಿ? ಕೊಡುವಲ್ಲ, ಕೊಡಲೇಬೇಕು ಅಂದಾಗ ಉಪನಿಷತ್ತು ಹೇಳ್ತವೆ. ಶ್ರುತಿ ಪ್ರಮಾಣ ಇದು. ಹೇ ಮಾನವ, ಶ್ರದ್ಧೆಯಿಂದ, ವಿಶ್ವಾಸದಿಂದ, ನಂಬುಗೆಯಿಂದ ಕೊಡು. ಅನುಮಾನ ಶುದ್ಧ ಕೊಡಬೇಡ. ಕೊಟ್ರೆ ಹಾಳಾಗ್ತದೆ ನನಗಿತ್ತಂದ್ರೆ ಕೊಡಲೇಬೇಡ. ಸಿದ್ಧಾರೂಢ ಕೊಟ್ಟದ್ದು 10 ಕೊಟ್ಟರೆ ಸಾವಿರಾಗಿ ಬರ್ತದ ಅನ್ನುವ ವಿಶ್ವಾಸ ಇದ್ದವನೇ ಕೊಡು. ಶ್ರದ್ಧಯಾದೇಯಂ. ಮಗನಿಗೆ ಖರ್ಚು ಮಾಡ್ತೇನಪ್ಪ, ಎಷ್ಟು ವಿಶ್ವಾಸ ಇರ್ತೀವಿ, ಎಷ್ಟು ಖರ್ಚು ಮಾಡ್ತೀವಿ? ಕೋಟಿ ಕೋಟಿ ಖರ್ಚು ಮಾಡ್ತೀವಿ. ಡಾಕ್ಟ್ರನ್ನು ಮಾಡ್ತೀವಿ ಮಗನ ನಿನ್ನ ಜೀವ ತಗೊಳಕ. ಮಗನ ಲಾಯರ್ನ ಮಾಡ್ತಿ, ಇಂಜಿನಿಯರ್ ಮಾಡ್ತಿ, ಮಗನ ಮ್ಯಾಗ ವಿಶ್ವಾಸ ಇಟ್ಟು ಎಷ್ಟು ಖರ್ಚು ಮಾಡತ್ತೆ? ವಿಶ್ವಾಸ ಘಾತುಕ. ವಿಶ್ವಾಸ ಯೋಗ್ಯ ಅದನ್ನೇನಮ್ಮ? ಯಾರ್ಯಾರ ಎಷ್ಟೆಷ್ಟು ಖರ್ಚು ಮಾಡ್ತೀಯಲ್ಲ, ಎಷ್ಟು ವಿಶ್ವಾಸ ಇರ್ತೀವಿ ಅವ್ರ ಮೇಲೆ? ನನ್ನ ತೂಗು ಮನ್ಸದ ಮ್ಯಾಗ ತೂಗುತ್ತಾನ, ಕಾಲ ಗಾಡ್ಯಾಗ ಅದ ತಗೊಂಡು ತಿರುಗಾಡ್ತಾನ ಅಂತ ಎಷ್ಟು ವಿಶ್ವಾಸ ಅವ್ರ ಮ್ಯಾಲ. ಏನು ಕಾಲ ಗಾಡ್ಯಾಗ ಹೋಯ್ತಾನೋ, ಏನೋ 4 ಮಂದಿ ಹಗರದಾಗ ಹೋಯ್ತಾನೋ, ಎಷ್ಟು ವಿಶ್ವಾಸ? ದೇವ ಕಾರ್ಯಕ್ಕೆ ಅಷ್ಟು ವಿಶ್ವಾಸ ಇಡಪ್ಪ. ವಿಶ್ವಾಸ ಮಾಡೋದು ನೆನಪಿಡು. ಪ್ರಪಂಚಕ್ಕಾಗಿ, ಪ್ರಪಂಚದ ವ್ಯಕ್ತಿಗಳಿಗಾಗಿ ನೀ ಎಷ್ಟು ಖರ್ಚು ಮಾಡ್ತಿ? ಖರ್ಚು ಮಾಡೋದಂದ್ರು ಒಂದೇ, ಕೊಡೋದಂದ್ರು ಒಂದೇ. ಮತ್ತೇನೇ ದೇಯಂ ಶಬ್ದ ಇರ್ತದೆ. ದೇಯಂ ಅಂದ್ರೆ ಕೊಡೋದು, ಕೊಡೋದಂದ್ರೆ ಖರ್ಚು ಮಾಡೋದು. ಖರ್ಚು ಮಾಡ್ತೀವಿ ಮಡಲಿಗಾಗಿ, ಮನೆಗಾಗಿ, ಬಂಧುಗಳಿಗಾಗಿ, ಬೀಗರಿಗಾಗಿ. ಆ ಮಗ ಏನ ಹುಟ್ಟಾಗ ಹೊಟ್ಟೆಗೆ ಇರ್ತದೆ, ಹೆಸರು ಇರ್ತಾವ ಸ್ವೀಟ್ಯಾಗ. ಎಷ್ಟು ಖರ್ಚು ಮಾಡ್ತೀವಿ? ಇದು ವಾಪಸ್ ಆಗ್ತದ ಅಂತ ಲೆಕ್ಕ ಹಾಕಿ ಮಾಡ್ತೇನೆ. ಸಂಶಯದ ಪಡಂಗ ನೋಡಿ, ಹಾಳಾಗ್ತದ ಆಮೇಲೆ ಖರ್ಚು ಮಾಡಬೇಕು. ದಾವದಾಗ ಹೋಗಿ ಎಷ್ಟು ಖರ್ಚು ಮಾಡ್ತೀವಿ? ಬಾಟ್ಲಿಗಾಗಿ ಎಷ್ಟು ಖರ್ಚು ಮಾಡ್ತೀವಿ? ಭಗವಂತನಿಗಾಗಿ ಖರ್ಚು ಮಾಡೋ. ಬಾಟ್ಲಿ ಬದಲಿಗೆ ಜರ
ಹೆಸಿಟೇಟ್ ಮಾಡ್ಕೊಂತೀರಿ? 12,000 ಒಂದು ಬಾಟ್ಲಿ ಅಂತ ಮನ್ನೊಬ್ಬ ಹೇಳ್ತಿದ್ದ. ಅದನ್ನ ಕೇಳಕ್ ಹೋಗಿದ್ರ ನೀವು? ನಮಗೆಲ್ಲ ಗೊತ್ತಿಲ್ಲ, ಹೇಳಬೇಕು ನಿಮಗೆಲ್ಲ. 12,000 ರೂಪಾಯಿ ಒಂದು ಬಾಟ್ಲಿ ಅಂತ. ಹಿಂದ ಮುಂದ ನೋಡಾದ್ರೆ ಖರ್ಚು ಮಾಡ್ತಿ, ಸರಿಯಾಗಿ ಕುಡಿದಾಕ, ನರಕನಾಗಿ ಬೀಳಾಕ ಮಾಡ್ತಿಲ್ಲ ಖರ್ಚು. ಮದುವೆಗಟ್ಟು ಖರ್ಚು ಮಾಡ್ತೇನೆ. ನಮ್ಮ ಜನ ಬಹಳ ಚಲೋ ನೋಡ್ರಿ. ಎಲ್ಲ ಸುತ್ತಮುತ್ತ ಸಿದ್ಧಾರ್ಥಪ್ಪನ ಪುಣ್ಯ ಪ್ರಾಂಗಣದಲ್ಲಿ ಮಹಾತ್ಮರ ಸನ್ನಿಧಾನದಲ್ಲಿ ಮದುವೆಗೆ ಆಗ್ತಾ ಇದ್ದಲ್ಲ, ಅವರ ಆದರ್ಶ ದಂಪತಿಗಳಾಗುತ್ತಾರೆ. ಇವು 2 ಲಕ್ಷ ಕೊಟ್ಟು ಬಾಡಿಗೆ ಕೊಟ್ಟು ಎಲ್ಲ ಲೈಟ್ ಹಾಕಿ ಅಪರಾತ್ರಿಯಾಗಿ ಮದುವೆ ಮಾಡಿ ಮ್ಯೂಸಿಕಲ್ ಪಾರ್ಟಿ ಮಾಡಿ ಕುಡಿದು ಕುಡಿತಾವಲ್ಲ, ಅವ 6 ತಿಂಗಳದ ಕಣಕಾಗ್ತಾವ. ನಾ ಏನ ಕಡಿಮೆ ಅಂತ ಹೇಳಿ ನಮ್ಮ ಮಠದಾಗ ಮದುವೆ ಆಗೋದು ಆದರ್ಶ ದಂಪತಿಗಳಾಗ್ತಾವ. ನಮ್ಮ ಮಠದಾಗ ಮಾಡ್ಕೊಡ್ರಿ, ನಾವು ಮಾಡ್ಕೊಂಡಿವ್ರಿ. ಈಗೇನ್ ಮಾಡ ಮತ್ತೊಂದು ಮಾಡ್ಕೊಡ್ರಿ. ಮಾಡ್ತಿರ್ತೀನಿ ನೀವು. ನಿಮ್ಗೆ ಯಾತ್ರೆ ಇಡಬೇಕಲ್ಲ, ನಿಮ್ಗೆ ಯಾತ್ರೆ ಇಡೋ ಸಲುವಾಗಿ ಸುಮ್ಮನೆ ಮಾತು ದೊಡ್ಡ ಮಾತು ಮತ್ತೆ ಆಗಂದ್ ಮತ್ತೆ ಬ್ಯಾರೆ ಆಗಿರಿ ಅವ್ರಿಗೆ ಆಗುತ್ತೆ. ಈಗ ಆಗಂಗಿಲ್ಲ. ವರ್ಷಕ್ಕೊಮ್ಮೆ 10 ವರ್ಷಕ್ಕೊಮ್ಮೆ 12 ವರ್ಷಕ್ಕೊಮ್ಮೆ 25 ವರ್ಷಕ್ಕೊಮ್ಮೆ 50 60 2 ಮುದುಕರು ಗುಣವನ್ನು ಎಡಗಡ್ತಾವ. ಇವ ಹಾರ ಹಾಕ್ತಾರಕ್ಕೆ ಹಾಕ್ಲಕ್ಕ ಬರ್ತದೆ. ವಾರ್ಷಿಕ ಮದುವೆಯ ವಾರ್ಷಿಕೋತ್ಸವ ಅಂತ ನಾನು ಕರೆದಿದ್ರು. ಹೋಗಿದ್ದೆ ನಾನು. 40 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ಬೀದರ್ದಾಗ. ನಮ್ಮ ಬೀದರ್ದಾಗ ರೆಸಾರ್ಟ್ಗಳು ಹುಟ್ಕೊಂಡವ್ರಿಗೆ ಭಾಳ ಆಶ್ಚರ್ಯ ಅನಿಸಿದ್ ನನಗೆ. ಮಂದಿ ಕೈಯಾಗ ದುಡ್ಡಿಲ್ಲ ಅಂತ ನೋಡ್ರಿ ಎಷ್ಟು ಖರ್ಚು ಮಾಡ್ತಾರೆ. 40 ಲಕ್ಷ ಖರ್ಚು ಮಾಡಿದವು. 2 ಕಿಲೋ ಬಂಗಾರದ ಕೊಟ್ಕೊಂಡ ಮುದುಕ ಮುದುಕಿ ಮದುವೆ. ನಾಂದೆ ಎಷ್ಟು ಖರ್ಚು ಮಾಡಿ ರೊಕ್ಕದ ಸ್ವಕ್ಕ ಪ್ರದರ್ಶನ ಮಾಡಾಕತ್ತೀರಿ. ಬಡವರು ಮದುವೆ ಖರ್ಚು ಮಾಡಿದ್ರ ದೇವ್ರು ನಿಮಗ ಕೃಪಾ ಮಾಡ್ತಿದ್ನಲ್ಲೋ. ನಿಮ್ಗೆ ಹೇಳಕತ್ತೀನಿ, ಅವ್ರು ಬಿಡ್ತಿಲ್ಲಪ್ಪ. ಮತ್ತ ಅವ್ರ ದಕ್ಷಿಣ ಕೊಡೋರು ಇರ್ತಾರ. ಇನ್ನು ಮುಂದೆ ಗಟ್ಟಿ ಧೈರ್ಯ ಮಾಡಿ ಹೇಳಬೇಕಾಗ್ತದ. ಖರ್ಚು ಮಾಡ್ತೀರಿ. ಭಗವಂತ ಕೊಟ್ಟ ಸಂಪತ್ತು ಸದ್ವಿನಿಯೋಗ ಮಾಡ್ಕೋಬೇಕು ಮನುಷ್ಯ. ನಿಮ್ಮ ಪರಿಸ್ಥಿತಿ ಏನಿತ್ತು ನಾನು ನೋಡೀನಿ. ಪುಂಡಿ ಪಲ್ಯ ಬೆಳೆದಾದಂತ ಭೂಮಿಯೊಳಗ ಬಣ್ಣ ಬೆಳಿಲಾಕತ್ತೀರಿ. ಎಕರೆಕ್ಕೆ 40 ಚೀಲ ಅಂದ್ರೆ ಭಗವಂತನ ಕೊಡುಗೆ ಅಂತ ಕೊಟ್ಟೋದ್ರೊಳಗ ಅವಾಗಿ ಒಂದಿಷ್ಟು ಪಡಬೇಕಲ್ಲ ಅವನಿಗೆ. ಮಾತಾಡ್ತಾರೆ ಸೋಸ್ತಾರೆ. ಯಾವಾಗ ಹೋಗಿರಿ ಬೆಳಗ್ರಿ ಮಗನ ಬರ್ತಡೆ ನೀವ ತಂದಿರಿ ಬೇಡ. ಮಗನ ಕೈಯಾಗ ಕೊಟ್ಟೇರಿ. ಆ ಮಗನಿಗೆ ಕೇಳ್ತಾನ, ಪಿಂಕ್ಯಾ ನನ್ನ ಬಜೆಟ್ ಕೊಡು. ಪಿಂಕ್ಯಾ ಅಂತ ಸಿಗ್ತಾರಂತೆ. ಅಂತ ತಿನ್ನುವಂತ ಆ ಪೇಡೆ ಈಗಾಗಲೇ ಬಾಯಿಗೆ ಇಟ್ಕೊಂಡದ. ಮೂಗಿನಿಂದ ನಂದಿನಿ ತುಪ್ಪ ಹಚ್ಚದ ಅದಕ್ಕ. ಅದರೊಳಗಿಂದ ಒಂದು ಅರ್ಧ ತಗದ ಅಪ್ಪ ಕೊಡ್ಲಾಕ ನೀವು ಕೈಯಾಗ ಕೊಡಂಗಿಲ್ಲ. ಊರ ಅವ್ರ ಬಾಯಿ ತೆಗಿತಾನ. ಬೆಟ್ಟ ಖುಷಿ ನನ್ನ ಮಗ ನನಗ ನಾ ಹಾಕ್ತಾನೆ ಮುಂದೆ ನನಗ
ಇವನ ಕೊಟ್ಟದ್ದು ಭಿಕ್ಷೆ ಕೊಡ್ರಿ, ಅವನೇ ಕೊಟ್ಟದ್ದ ಅವಾಗ ಹೊಳ್ಳಿ ಮಗ ಕೊಟ್ರ ನಿಮಗೆ ಎಷ್ಟು ಖುಷಿ ಆಗ್ತದ. ಹಾಗೆ ನಿಮಗೆಲ್ಲ ಏನ್ ಕೊಟ್ಟ, ಇದೆಲ್ಲ ಯಾರು ಕೊಟ್ಟೋದು? ಸಿದ್ಧಾರೂಢ ಕೊಟ್ಟದು. ಅವನು ನೀವು ಹೊಳ್ಳಿ ಕೊಟ್ರ ಅವನು ಅಷ್ಟೇ ಖುಷಿ ಆಗುತ್ತದೆ. ಅದಕ್ಕೆ ಸ್ತುತಿ ಏನ್ ಹೇಳ್ತದೆ? ಶ್ರದ್ಧೆಯಾದೇಯಂ. ಹೇ ಮನುಷ್ಯರೇ, ಶ್ರದ್ಧೆಯಿಂದ ಕೊಡಪ್ಪ, ಕೊಟ್ಟದ್ದು ಮರಳಿ ಬರ್ತದ ಅಂಬ ವಿಶ್ವಾಸದಿಂದ ಕೊಡು. ಗಿವ್ ವಿತ್ ಫೇತ್. ಏನರ್ಥ ಹೇಳಿದ್ರದಕ್ಕ? ಗಿವ್ ವಿತ್ ಫೇತ್. ಶ್ರದ್ಧೆಯಿಂದ ಕಾಂಟ್ರಿಬ್ಯೂಷನ್ ಮಾಡು, ಡೊನೇಟ್ ಮಾಡು. ಭೂಮಿಗೆ ಹಿಂಗೆ ಬಿತ್ತಿರಲ್ಲ, ಬೀಜ ಹಾಕ್ತಿರಲ್ಲ, ಭೂಮಿಗೆ ನೀವು ದಾನ ಮಾಡಿದಂಗ ಭೂತಾಯಿ ನಿಮ್ಮ ಒಂದೇ ಕಾಳಿಗೆ 1000 ಕಾಳು ಮಾಡಿ ಕೊಡ್ತಾಳಂಬ ವಿಶ್ವಾಸದಿಂದ ನೀವು ಭೂಮಿಗೆ ಹ್ಯಾಂಗ ಹಾಕ್ತಿರಲ್ಲ, ಹಂಗ ಭಗವಂತನ ನಾವು ಸ್ವಲ್ಪ ಎಕ್ಸ್ಪೆಂಡಿಚರ್ ಮಾಡೋದು ಇಷ್ಟ. ಅದಕ್ಕೆ ಸುದ್ದಿ ಹೇಳ್ತದೆ, ಶ್ರದ್ಧೆಯಾದೇಯಂ ಅಶ್ರದ್ಧೆಯ ಅದೇಯಂ. ಅದು ಪಾಸಿಟಿವ್ ಆಗಿ ಹೇಳ್ತಿದ್ದು, ನೆಗೆಟಿವ್ ಆಗಿ ಹೇಳ್ತಾ ಇದೆ. ಏನಂತ? ಅಶ್ರದ್ಧೆಯಿಂದ ಕೊಡಬೇಡ. ಕೊಟ್ಟರೆ ಇದಕ್ಕೆ ಬರ್ತದ್ರಿ, ಕೊಡು ಕೊಡು ಅಂತ ಹೇಳಕ್ ಇವ್ರದೇನು ಬಾಯಿಂದ ಹೋಗ್ತದ? ನಾವು ಗಳಿಸಬೇಕಾದ್ರೆ ಏನು ಪರಿಶ್ರಮ ಪಡ್ತೀವಿ ನಮಗ ಗೊತ್ತು. ಬಾಯಿ ಇಟ್ಕೊಂಡು ಕೊಡು ಕೊಡು ಅಂತ ಹಿಂಗನ ಇತ್ತ. ನೀ ಕೊಡಬೇಡ, ನೀ ಅವ್ರಿಗೆ ಕೊಡು. ನೀ ಇಲ್ಲಿ ಸಿದ್ಧಾರೂಢ ಕೊಡಿ, ನಾನು ಯಾರ್ಯಾರಿಗೆ ಕೊಡ್ಬೇಕಂತ ಹೇಳಿ, ಡಾಕ್ಟ್ರಿಗೆ ಕೊಡ್ರಿ, ವಕೀಲರಿಗೆ ಕೊಡ್ರಿ, ಪೊಲೀಸರಿಗೆ ಕೊಡ್ರಿ, ಕೊಡ್ರಿ ಕೊಡ್ರಿ ಅಂದ್ರೆ ಇದಕ್ಕ ಬಳಕೆ ಆಗಿಲ್ಲ ಅಂತಂದ್ರ ಅದು ಎಕಡೆ ಸೋರ್ ಹೋಗಬೇಕ್ರಿ. ನಿಂತ ನೀರ ಎಕಡೆ ಸೋರ್ ಹೋಗಾಕ ಅದು ಸೋರ್ ಹೋಗಾತ ಎಕಡೆ ಹೋಗ್ತದ. ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ಡಾಕ್ಟ್ರಿಗೆ ಕೊಡ್ಬೇಕಾಗ್ತದ ಅಂದ್ರೆ ರೋಗಿಷ್ಟ ಆಗ್ತೀರಿ. ಡಾಕ್ಟ್ರಿಗೆ ಹೇಳ್ದಂಗೆ ಕೊಡ್ತಾರ ಅವರು. ನೋಡ್ರಿ ಸುಮ್ಮನೆ ಬರೀತಾರೆ ಎಲ್ಲ ಚೆಕಪ್, ಬ್ಲಡ್ ಚೆಕಪ್, ಎಲ್ಲ ಸ್ಕ್ಯಾನಿಂಗ್, ನೆಗಡಂತ ಕೆಂಪು ಅಂತ ಹಾಲು, ಇದಕ್ಕೆಲ್ಲ ಪರೀಕ್ಷೆ ಬರೆಯತ್ತ ಡಾಕ್ಟ್ರು. ಯಾಕ ಕಂಡಾಪಟ್ಟಿ ಖರ್ಚು ಮಾಡಿ ಮಷಿನ್ ತಂದಿರ್ತಾರ, ದುಡ್ಡು ತಗೊಳ್ಬೇಕಲ್ಲ. ನಿಮ್ ಪಾಪದ ದರ ಅಲ್ಲೇ ಪ್ರಾಯಶ್ಚಿತ್ತ ಕೊಡಬೇಕಲ್ಲ. ಆದ್ರಿಂದ ಅವರಂತರ ಅಶ್ರದ್ಧೆಯ ಅದೇಯಂ. ಶ್ರದ್ಧೆಯಿಂದ ಕೊಡು. ದೇವ ಕಾರ್ಯಕ್ಕಾಗಿ ಖರ್ಚು ಮಾಡಪ್ಪ, ಪ್ರಪಂಚಕ್ಕಾಗಿ ಚಟಗಳಿಗಾಗಿ ಎಷ್ಟು ಖರ್ಚು ಮಾಡ್ತೆ ಅದಕ್ಕ ನಂಬುಗೆಯಿಂದ ಕೊಡು, ವಿಶ್ವಾಸದಿಂದ ಕೊಡು, ಅವಿಶ್ವಾಸದಿಂದ ಕೊಡಬೇಡ. ಮತ್ತೆ ಕೊಡು ಹೆಂಗ್ ಕೊಡು ಅಂತಾರ? ಶ್ರೀಯಾದೇಯಂ. ಶ್ರೀಯೋದೇಯಂ ಅಂದ್ರೆ ಗಿವ್ ಇನ್ ಪ್ಲೆಂಟಿ, ಅಂದ್ರೆ ಯಥೇಷ್ಟವಾಗಿ ಕೊಡು, ಧಾರಾಳವಾಗಿ ಕೊಡು, ಕೊಡಬೇಕಾದದ್ದನ್ನ ಕೊಡು. ನಮ್ಗೆ ತಿಳಿಸಿ ನಿಮ್ಗೆ ಬ್ಯಾಡಾದದ್ದು ಕೊಡ್ಲಾಕ್ ಹೋಗಬೇಡ. ನೀವು ಬಹಳ ಬೇಡರು ಯಾವ್ದು ಕೊಡ್ತೀರಿ? ನಿಮಗೆ ನಿರುಪಯೋಗಿ ಆದದ್ದು, ಬ್ಯಾಡಾದದ್ದು. ನೀವು ಅಂತವ್ರಲ್ಲ, ಇರ್ತಾರ ಅಂತವ್ರು. ಅವ್ರ ಸಲುವಾಗಿ ಹೇಳ್ತಿರ್ತೀವಿ ನಾವು. ನಾ ಏನ್ ಹೇಳ್ತೀನಿ ನಿಮಗಂತ ಹಸುಳ ಬೇಡ, ನೀವು ಅದಾರ ಅಂತವ್ರು ಅವ್ರ ಸಲುವಾಗಿ ಹೇಳ್ತಿರ್ತೀನಿ. ಮನುಷ್ಯ ತನಗೆ ಬೇಡಾದದ್ದು, ನಿರುಪಯೋಗಿ ಆದದ್ದು ಕೊಟ್ರ ಅದ ದಾನ ಅನ್ಸ್ಕೊಳ್ಳೋದಿಲ್ಲ. ಆದ್ದರಿಂದ ಸ್ಥಿತಿ ಏನ್ ಹೇಳ್ತದೆ? ಶ್ರೀಯಾದೇಯಂ. ಯೋಗ್ಯವಾದದ್ದನ್ನು ಕೊಡು, ಯೋಗ್ಯರಾದವರಿಗೆ ಕೊಡು. ನಮ್ಮ ಲಕ್ಷ್ಮೀ ಕೇಳಬೇಕು, ಏನ್ ಹೇಳಕತ್ತಿದೆ? ಯೋಗ್ಯವಾದದ್ದನ್ನ ಕೊಡು, ಯೋಗ್ಯರಾದವರಿಗೆ ಕೊಡು. ಕೊಡಬಾರದು, ಎಲ್ಲರಿಗೂ ಕೊಡಬಾರದು. ಮೊದಲನೇ ಮಾತೇನು ಹೇಳಕತ್ತೀನಿ ನಾನು? ಯೋಗ್ಯವಾದದ್ದನ್ನು ಕೊಡು. ನಾ ಊರಾಗಿದ್ದ ಹಿಟ್ ಮಾಡ್ತೀನಿ. ಹಿಟ್ ಮಾಡೋದು ಗೊತ್ತಲ್ಲ, ಸೈಪಾಕದಲ್ಲಿ ಭಿಕ್ಷಾ ಹೋಗಿದ್ದೆ. 2ನೇ ಕ್ಲಾಸ್ ಹಿಡ್ಕೊಂಡು ನಾನು ಭಿಕ್ಷಾ ಬಿಡೋದು ಮಾಡಿದ್ದೆವು. 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದೆ. ಚೊಟ್ಟಿ ಹಾಕೊಂಡು ತಲೆ ಮೇಲೆ ಒಂದು ಟೋಪಿಗೆ ಹಾಕಿದ್ರೆ ಅವಾಗ ಟೋಪಿ ಹಾಕಿದ್ರೆ ನನಗೆ ಯಾರು ಟೋಪಿ ಹಾಕಿದ್ರೆ
ಹೊಡೆಯಲ್ಲ ಅವಾಗ ಅವಾಗ ಹಾಕೊಂಡೆ ಟೋಪಿಗೆ ಹಾಕಿ ಸಂಪಾದಿತ ಮನುಷ್ಯರ ಬಂಡವಾಳ ನನಗೆ ಕಳಿಸ್ತಿದ್ರ ಭಿಕ್ಷಾ ಬಿಡ್ಕೊಂಡ್ಬಂದು ಸ್ಕೂಲ್ಗೆ ಹೋಗ್ಬೇಕು. ನಾನು ನೋಡಿನಿ ಬಹುತೇಕ ಬಡವರಾದವರು ಚಂದ ನೀಡುತ್ತಿದ್ರು. ಅವಾಗೆಲ್ಲ ಬಹಳ ಕಷ್ಟದ ದಿನವನ್ರಿ. ಇನ್ನೂ ಬಂದಿರ್ತಿದ್ದಿಲ್ಲ ಚಜ್ಜಿ, ಹಸಿ ಚಜ್ಜಿನೇ ಚಡ್ಡಿ ಆಡ್ಕೊಂಡು ಬಂದು ಹಸಿ ಚಜ್ಜಿ ಬೀಸ್ಕೊಂಡು ಊಟ ಮಾಡುವಂಥ ದಿನಮಾನಗಳು ಆಗಿನ ದಿನಮಾನಗಳು. ಭಾಳ ಶ್ರೀಮಂತರವ್ರು ಹೆಂಗೆ ಮಾಡ್ತಿದ್ರು ಗೊತ್ತಾ? ಅವ್ರು ಹೊಸಮಂದಿ ಆಲ್ಬದವ್ರು ಬಂದಾರ ಮತ್ತೆ ಹೋಗಿ ಹೇಳಿದ್ರೆ ಹೆರಣ ಬರ್ತದೆ ವರ್ಷಕ್ಕೊಮ್ಮೆ ಹೋಗಿ ಹೋಗ್ಬೇಕು. ಅವ್ರಿಗೆ ಕೇಳಿಸ್ಲಾರ್ದ ನಿಮ್ಗೆ ಗಟ್ಟ ಹೇಳಿ ಕೆಲವೊಂದು ಮನೆಯೊಳಗ ಏನ್ ಮಾಡ್ತಿದ್ರು ಗೊತ್ತ್ರಿ? ಅವ್ರು ನೀಡ್ತಿರ್ಲಿಲ್ಲ, ಬುಟ್ಟಾಗ ತುಂಬಿಡೋರು ನನ್ಗೆ ಬೇಕಾದಷ್ಟು ನಿಲ್ಕೊಂಡು ಹೋಗಿ ಅಂತ ಆಗ್ತಾರ. ಅದನ್ನ ನಿಲ್ಕೊಂಡು ಹೋದ್ರೆ ಏನು ಪ್ರಯೋಜನಕ್ಕೆ ಬರೋದಲ್ಲ. ಅದ್ರಾಗ ಹಿಟ್ಟಿರೋದು ಕಡಿಮೆ, ಆ ಹಿಟ್ಟು ಸೋಸಿದ ಗೋಳ ಬುಟ್ಟಾಗ ತೋರಿ ಅದ್ರ ಮ್ಯಾಗ ಹಿಟ್ಟು ಉದುರಿಸಿ ಬಿಡೋರು. ಹಾಕೊಂಡ್ರೆ ಏನು ಬರ್ತದೆ ಹೇಳ್ರಿ? ಆ ಒಂದು ಮನ್ಯಾಗ ದಿವಸ ಇಡುವಂಗ ಇಟ್ಟಿದ್ರು, ಚಲೋ ಹಿಟ್ಟು ಇಟ್ಟಿದ್ರು ಬುಟ್ಟ್ಯಾಗ. ಒಂದು ಇಡೋರಲ್ಲ, ಪುರುಸತ್ತಿರಂಗಿಲ್ಲ ಅವ್ರಿಗೆ. ಸತ್ಯಾನಂದರ ಸೌಡ ಇಲ್ಲ ಅಂತ ಕಲ್ತೀರಿ ಯಾವಾಗ ಹೇಳೋದಕ್ಕೆ ಗೋರ್ಗಿ ಭೀಮಾಶಂಕರ್ ಮಹಾರಾಜ ಅಂತಾರೆ, ಧರ್ಮ ಮಾಡಲಿಕ್ಕೆ ಸತ್ಸಂಗದಲ್ಲಿ ಭಾಗವಹಿಸ್ಲಿಕ್ಕೆ ಸೌಡ ಇಲ್ಲಂತಾರಂತ. ಬಹಳ ಚಂದ ಹೇಳ್ತಾರ ಅವರು. ಸತ್ಯಾನಂದರ ಸೌಡ ಇಲ್ಲಂತೀರಿ ಕಲ್ತೀರಿ ಯಾವಾಗ ಹೇಳೋದಕ್ಕ ಅಂತಾರೆ. ದಾನ ಧರ್ಮ ಮಾಡ್ಲಾಕ, ಸತ್ಸಂಗ ಮಾಡ್ಲಾಕ, ಅಧ್ಯಾತ್ಮದ ಸಾಧನೆ ಮಾಡ್ಲಾಕ ಆ ಸೌಡ ಇಲ್ಲ ಅಂತ. ಸಂಸಾರ ಮಾಡ್ಲಾಕ ಬಡದಾಡ ಸಂಸಾರ ಮಾಡ್ಲಾಕ ಎರಡು ಸೌಡ ಐತಿ. ಅದು ಬಾರಿ ಮಜಾ. ಸತ್ಯನಂದ್ರ ಸೌಡ ಇಲ್ಲ ಅಂತಾರ. ಅಂದ್ರೆ ಯಮ ಕರ್ಲಾಕ ಬಂದ್ರೆ ಇವತ್ತೇ ನನ್ನ ಕೆಲಸ ಹೋಗ್ಬಂತಾರಂತ ಬಿಡ್ತಾನ. ಎಣ್ಣ ನಿನ್ನ ಕರೆಯಲಾಕ ಯಮದೂತರು ಬರ್ತಾರಂತ, ಯಮದೂತರು ಬರ್ತಾರಂತ, ನಿನ್ನ ಲೆಕ್ಕ ತೋತಾರಂತ. ಎಣ್ಣ ನಿನ್ನ ಕರೆಯಲಾಕ ಮೊಬೈಲ್ ಬಿಟ್ಟರು ಬೇಡ ಅಂತಾರೆ. ಯೂಟ್ಯೂಬ್ ಇನ್ಸರ್ಟ್ ಮಾಡ್ಕೊಂಡು ಯಾಕೆ ಕಾಡಬಿಡೋ? ಚಂದ ಬೇಡ. ಎಣ್ಣ ನಿನ್ನ ಕರೆಯಲಾಕ ಯಮದೂತರು ಬರ್ತಾರಂತ, ಯಮದೂತರು ಬರ್ತಾರಂತ, ನಿನ್ನ ಲೆಕ್ಕ ಎಣ್ಣ ನಿನ್ನ ಕರೆಯಲಾಕ. ಜಗದೊಳೆ ಮಾಡಿ
ಯಮದೂತರ ಬರ್ತಾರಂತ ನಿನ್ನ ಲೆಕ್ಕ ತಗೋತಾರೆ. ಕನಿ ಭಾಷೆ ಹೇಳ್ತಾನೆ, ಸತ್ಯನಂದ್ರ ಸವಳ ಇರೋಲ್ಲ ಒಂದು ಸತ್ಯ ಮಾಡ್ತಾನೆ. ಅವನಿಗೆ ನೆವ ಹೇಳ್ತೇನೆ, ಲೆಕ್ಕ ತಗೊಂತಾನೆ. ಎಷ್ಟು ದಿನ ಬದುಕಿರಲ್ಲ, ಏನ ಮಾಡಿದೆಪ್ಪ ಜಗದೊಳೇನು ಮಾಡಿ ಅಂತ, ಬರುವಾಗೇನು ತಂದಿ ಅಂತ, ಪುಣ್ಯ ಇದ್ದರ ಮೋಕ್ಷ ಅಂತ, ಇಲ್ಲವಾದರೆ ಶಿಕ್ಷೆ. ಏನ್ ಮಾಡಪ್ಪ ಇಷ್ಟು ದಿನ ಎಷ್ಟು ಬಡದಾಡದೆಲ್ಲ ಏನ್ ಮಾಡಿದೆ? ಪುಣ್ಯದ ಕೆಲಸ ಬಂದರ ಮಾಡಿ, ದಾನ ಧರ್ಮ ಮಾಡಿ ಪುಣ್ಯ ಗಳಿಸರಿ. ಬರುವಾಗ ಏನು ತಂದಿ ಅಂತ, ಬರುವಾಗ ಒಂದಿಷ್ಟು ಪುಣ್ಯ ತಗೊಂಡು ಬಂದಿ, ಇಲ್ಲಿ ಮಾಡಬಾರ್ದೆಲ್ಲ ಮಾಡಿ ಪುಣ್ಯ ಹಾಳು ಮಾಡಿಕೊಂಡು ಬರೀ ಪಾಪನೇ ತಗೊಂಡು ಹೊರಟು ಪಾಪಿ. ನಿಮ್ಮ ಲಕ್ಷ ಕೊಡ್ರಿ. ಹುಟ್ಟಿದ ಕೂಸಿನ ಕೈ ನೋಡ್ರಿ ಮುಷ್ಟಿಯಾಗಿ, ಕೂಸುಗಳ ಕೈ ನೋಡಿರಿ ಯಾವಾಗಲೂ ಹಿಂಗೆ ಇಟ್ಕೊಂಡಿರ್ತಾವ. ಹುಟ್ಟಿದ ಕೂಸು ಸಾಯೋ ಹುಡುಗನ ಕೈ ನೋಡಿರಿ ಹಿಂಗೆ ಅಂದ್ರೆ ಬರುವಾಗ ಪುಣ್ಯ ಹಿಡ್ಕೊಂಡು ಬಂದಿತ್ತು ಜೀವ, ಹೋಗುವತ್ನಾಗ ಬರಿಗೈಲೆ ಹೊರಟು. ಬರಿಗೈಲೆ ಹೋಗ್ಬಾಡ್ರಿ, ತಗೊಂಡು ಹೋಗ್ರಿ. ಏನ್ ತಗೊಂಡು ಹೋಗ್ಬೇಕು? ಹೊಲ ತಗೊಂಡು ಹೋಗ್ತೀರಿ, ಕವಳೆ ಗದ್ದಿ, ದೊಡ್ಡ ಮನಿ. ನೀನು ದೊಡ್ಡ ಮನೆ ಬರಂಗಿಲ್ಲ, ದೊಡ್ಡ ಹೇಳ್ತಿ ಬರಂಗಿಲ್ಲ, ಸಣ್ಣ ಹೇಳ್ತಿ. ಯಾರು ಬರ್ತಾರ? ಸುಮ್ ಬಂದಾಗ ನಾಟಕ ಮಾಡ್ತಾರೆ. ಮಾನವ ಕಣಕ್ ಹೋಗಿದ್ದ, ನಮಗೂ ಬಿಡ್ಲಾರ ಕಣ ಇರ್ತಾವ ಒಂದಿಷ್ಟು. ಕಣಕ್ ಹೋಗಿದ್ದೆ, ಕಣ ಮಗಳು ಬಾರಿ ಬರ್ತಿದ್ಲು. ಅವ್ರು ಆಗ ನಾ ಏನು ಮಾಡ್ರಿ ಅಪ್ಪ, ಏನು ಮಾಡ್ರಿ, ನಾನು ಈ ಕುಣ್ಯಾಗ ಹಾಕಿ ಮುಚ್ಚರಿ. ಕೋಡು ಕುಣ್ಯಾಗ ಬಿದ್ದಂಗೆ ಮಾಡ್ತಿದ್ದು. ಹಿಂಗ್ಯಾಕೆ ಮಾಡ್ತಿದ್ದು ಗೊತ್ತೇನ್ರಿ? ನಮ್ಗೆ ಗೊತ್ತಾಗ್ತಿರ್ತಾವಲ್ಲ, ನಾವು ಶಾಣೆ ಮಂದಿಲ್ಲ. ನಾಲ್ಕು ಕಣ್ಣು ಹಿಡಿದಿದ್ದೆ. ಹಂಗ್ಯಾಕೆ ಮಾಡ್ತಿದ್ವು ಅಂದ್ರೆ, ಅವ್ರಿಗೆ ರಟ್ಟಿ ಹಿಡಿದಿರ್ತಾರ, ಅವ್ರು ಬಿಡುದಿಲ್ಲ ಅಂತ ಗೊತ್ತಾಗಿ ಅದಕ್ಕೆ ಮುಂದೆ ಹೋಗಿ ಬಿದ್ದಂಗೆ ಮಾಡ್ತಿದ್ವು. ನೋಡಿ ನನಗೂ ಸಾಕಾಯ್ತು. ರಟ್ಟಿ ಹಿಡಿದವ್ರು ನನಗೆ ಬಹಳ ಆತ್ಮೀಯ ಶಿಷ್ಯರು ಭಕ್ತರು. ನಾ ಅವ್ರಿಗೆ ಸ್ಮರಣೆ ಮಾಡಿದೆ. ಎತ್ತು ಓಡಿ ಬಾದ ಕುಣಿತನಕ ಬಾದ ಕುಣಿಯ ಕೈ ಬಿಟ್ಟು ಹೊತ್ಕೊಂಡು ಅಟ್ಟಿಗೆ ಒಂದು ಕುಂದಿಸಿದ್ರೆ ಒಳಗೆ ಮಾಡ್ಯಾಗ ಅಂತ ಅದೇ ಬಿದ್ದಾಳ ಪಕ್ಕ ಕುಂದಿರ್ತಾಳೇನೋ ನಾ ತಿಳ್ಕೊಂಡಿದ್ದೆ. ನಾನು ಇದ್ರಾಗ ಆಟ ಮಾಡ ಮುಚ್ಚರಿ ಅಂತ ಅಳಾಕತ್ತಿದ್ವು. ಅಲ್ಲೇ ಕುಂದಿರ್ತಾಳ ನಾ ತಿಳ್ಕೊಂಡಿದ್ದೆ. ಅಲ್ಲೇ ಕುಂದಿರ್ತಾಳ್ರಿ, ಎಷ್ಟು ಚಂದ ಅಳಾಕತ್ತಿದ್ವು. ನೀವು ಆಗ ನನ್ನ ಕೈ ಹಿಡಿಯವರು ಯಾರು ಇಲ್ವೋ ದೇವ್ರ. ಯಾರು ಬರಂಗಿಲ್ಲ, ಯಾವುದು ಬರಂಗಿಲ್ಲ. ಧನಾನಿ ಭೂಮೋ ಪಶವಶ ಗೋಷ್ಠೆ ಭಾರ್ಯ ಗೃಹದ್ವಾರೆ ಜನ ಸ್ಮಶಾನೆ ದೇಹಸ್ಥಿತಾಯಾಂ ಪರಲೋಕ ಮಾರ್ಗೆ ಧರ್ಮಾನುಗೋ ಗಚ್ಚತಿ ಜೀವ ಏಕಃ. ಮಹಾತ್ಮರು ಎಷ್ಟು ಚಂದ ಹೇಳಿದ್ರು. ನೀ ಕಟ್ಟಿದ ಎತ್ತುಗಳು ಗೋರುಗಳು ಬರಂಗಿಲ್ಲ, ಗಳಿಸಿದ ಸಂಪತ್ತು ಎಲ್ಲಿ ಇಟ್ಟಿರುತ್ತೆ ಮ್ಯಾಗ ಹೋಗುದು ಅಲ್ಲೇ ಗುಣಗಿಡ್ತೀವಿ. ಈ ಬ್ಯಾಂಕ್ನಾಗ ಇರ್ತೀರಿ ನೀವು, ಈ ಬ್ಯಾಂಕ್ನಾಗ ಇಡ್ರಿ, ಸ್ವಿಸ್ ಬ್ಯಾಂಕ್ನಾಗ ಇಡ್ರಿ, ಸುಡುಗಾಡದಾಗ ಎಲ್ಲಾರ ಇಡ್ರಿ, ಯಾವುದು ಬರಂಗಿಲ್ಲ. ಬರ್ತದಲ್ಲಿ ಏನ್ ಬಿಡ್ತಾರೆ? ಮನವು ಸ್ವತಂತ್ರ ಕಿವ್ಯಾಗ 3 ಹಾಕೊಂಡಿದ್ದ. 3 ದಿನ ಕುಂತಿರ್ತದೆ, ಹೆಣ ಬಾತಿತ್ತು. ಕುಣ್ಯಾಗ ಇರೋ ಹೊತ್ತಿನಾಗ ನಾನು ಅಲ್ಲೇ ನಿಂತಿದ್ದೆ. ನಾವು ಅವಾಗ ಉದ್ಧಾರ ಮಾಡ್ಬೇಕಾಗಿರ್ತದೆ. ಅವನಿಗೆ ಬುದ್ಧಿ ಹಚ್ಚಿ ತೊಡೆ ಮ್ಯಾಗ ಕಾಲಿಟ್ಟು ನೀ ಸೀದಾ ಡೈರೆಕ್ಟ್ ಶಿವಲೋಕಕ್ಕೆ ಹೋಗಂತ ಅವ್ನು ಶಿವಲೋಕಕ್ಕೆ ಕಳಿಸ್ಬೇಕಾಗಿರುತ್ತೆ. ಹೋಗ್ತಾನ ಶಿವಲೋಕಕ್ಕೆ. ಹೇಳ್ತಿರ್ತೀವಿ ನಾವು, ಆ ಶಿವನ ಕೊನೆಯನ್ನು ಪಡೆದು ಭೂಮಿಗೆ ಬಂದು ಪಾರಿಗೆ ಹೋಗಿ ಮಾಡಬಾರ್ದೆಲ್ಲ ಮಾಡಿದ ಪಾಪಿಯೇ ನೀನು ಶಿವಲೋಕಕ್ಕೆ ಹೋಗ್ತೀವಿ. ಆರು ಸೋಮ ಹೇಳಂಗೆ ಹೇಳ್ತಿರ್ತೀವಿ. ಎಲ್ಲ
ನಮ್ಮ ತಂದೆ ಇರ್ತಾವ ಅಲ್ಲೇ ನಿಂತಿದ್ದೆ. ಸಾಧನ ಕೈಯಾಗ ಬಂಗಾರ, ಬೆರಣ್ಯಾಗ ಬಂಗಾರ, ಕೊಳ್ಳಾಗ ಬಂಗಾರ ಎಲ್ಲ ಬಿಚ್ಚಿಕೊಂಡ್ರು. ಕಿವ್ಯಾಗ ಮೂರು ಇದ್ದು ಹಾಕೋದಿದ್ರು ಅಂದ್ರೆ ಅದು ಕಿವಿ ಬಾತಿತ್ತು, ಬರ್ತಾ ಇದ್ದವು. ನಮಗೂ ಅವಸರ ಕಾರ್ಯಕ್ರಮಕ್ಕೆ ಹೋಗ್ಬೇಕು, ಹೋಗ್ಬಿಟ್ರು. ನಾವು ಇಟ್ಟೆ ಬಂಗಾರ ಗಳಿಸಿಟ್ಟ ಮಕ್ಕಳಿಗೆ ಹೋಗಿ ಬಿಡ್ರಿ ಅಂದೆ. ಅವ್ರು ಕೈ ಬಿಟ್ರು. ಅದು ಊಟ ಕುಂತು ಹೇಳ್ತೀವಿ, 4 ತೊಲೆ ಬಂಗಾರ ಹೋಗ್ತದೆ ಅಂತ ಹೇಳಿ ಸಮೀಪಂದು ಕುಂತು ಇಷ್ಟು ಮಜಾ ಆಡಕತ್ತಿದ್ರು. ನಿನ್ನ ಹಿರಿ ಮಗನ ನನಗೆ ಪ್ರೀತಿ ಇತ್ತಿ, ನಿನ್ನ ಕಿವ್ಯಾಗಿನ ಬಂಗಾರ ಅವಾಗ ಕೊಡ್ತೀನಿ ಅಂದಿದ್ದಿ. ಹಿಂಗಂತ ಯಾರಿಗೆ ಗೊತ್ತಾಗಿಲ್ಲ. ನಾನು ಕಿವಿ ಹಾಕೋತಿಂತಿಲ್ಲ, ಬಂಗಾರ ಹೊರದು ಕೊಡೋದು, ಬಂಗಾರ ಬೇಕಂತ ನಿಮಗೆ ತಮಾಷೆ ಅನಿಸಬಹುದು. ನಾನು ಇವೆಲ್ಲವನ್ನ ಹೇಳುವುದರ ಮೂಲಕ ನಾನೇ ಹೇಳಬೇಕಾಗಿಲ್ಲ. ಹೇಳ್ತಾರೆ, ಬಂಗಾರ ಮಾರೋಲಿ ಹಾಕಿದ್ದು ಕಂಡಿ, ಕಸುಕೊಂಡು ತಪ್ಪಿದರ ಬರಿಗೈಲೆ ಹೊಂಟೆ, ಉಡದಾರ ಹರಕೋಣ ಮ್ಯಾಲ ಹೇರಿಸಾರೋ ಮಣ್ಣ ಗಂಟೆ. ಮನೆಯ ಕಟ್ಟೆ ಸೇವೆ ಮಾಡಿಗೆ ಸಾಯುವುದು ಬಂತಲ್ಲೋ ನಾಳೆಗೆ, ಗೊಂಗಡಿದು ಮಾಡಾರೋ ಜೋಳಿಗೆ, ನಿನ್ನ ಇಟ್ಟು ಬಂದು ಉಣ್ತಾರೋ ಹೋಳಿಗೆ. ಮನೆಯ ಕಟ್ಟಿಸಿರಿ ಮ್ಯಾಳಿಗೆ ನಿನಗ ಹೋಗದು ಬಂತಲ್ಲೋ ನಾಳಿಗೆ, ಗೊಂಗಡೀದು ಮಾಡ್ಯಾರ ಜೋಳಿಗೆ, ಗೊಂಗಡೀದು ಮಾಡ್ಯಾರೋ ಜೋಳಿಗೆ, ನಿನಗ ಇಟ್ಟು ಬಂದು ಉತ್ತಾರಲ್ಲೋ ಹೋಳಿಗೆ. ಯಾಕ ಮಾಡತಿದ್ದೀನಿ ಒಳ ಚಿಂತೆ, ಯಾಕ ಮಾಡತಿದ್ದೀನಿ ಒಳ ಚಿಂತೆ, ಬದುಕೊಂಡಾಗ ಮಾಯದ ರಾತ್ರಿ, ಬದುಕೊಂಡಾಗ ಮಾಯದ ರಾತ್ರಿ. ಅದಕ್ಕ ಚೋಟುಕೊಂಡು ನೀ ಕುಂತೀಯ ಯಮ ಕೇಳಿದರ ಏನಂತೀ. ಅದಕ್ಕ ಜೋಟುಕೊಂಡು ನೀ ಕುಂತೀಯ ಯಮ ಕೇಳಿದರ ಏನಂತೀ. ಯಾಕ ಮಾಡತಿದ್ದೀನಿ ಒಳಚಿಂತೆ, ಯಾಕ ಮಾಡತಿದ್ದೀನಿ ಒಳಚಿಂತೆ, ಬದುಕೊಂಡದ ಮಾಯದ ಭ್ರಾಂತಿ. ಮನೆಯ ಕಟ್ಟಿಸಿರಿ ಮ್ಯಾಳಿಗೆ ನಿನಗ ಹೋಗದು ಬಂತಲ್ಲೋ ನಾಳಿಗೆ, ಮನೆಯ ಕಟ್ಟಿಸಿರಿ ಮ್ಯಾಳಿಗೆ ನಿನಗ ಹೋಗದು ಬಂತಲ್ಲೋ ನಾಳಿಗೆ, ಗೊಂಗಡೀದು ಮಾಡ್ಯಾರೋ ಜೋಳಿಗೆ, ಗೊಂಗಡೀದು ಮಾಡ್ಯಾರೋ ಗೊಂಗಡೀದು ಮಾಡ್ಯಾರೋ ಜೋಳಿಗೆ,
ಸಾವುದುಕಾದು ಸಕಪಟ ಹುಣ್ಣಲ್ಲ ಮಾಯದಕ ಸಂಕಷ್ಟ ಪಡುತ್ತೀವಿ ಸಾವುದುಕಾದು ಸಕಪಟ ಹುಣ್ಣಲ್ಲ ಮಾಯದಕ ಕರ್ತೃಗುರು ಮಹಂತನೇ ಬಲ್ಲ ಅವನ ಹೊರತು ಮತ್ಯಾರೂ ಇಲ್ಲ. ಇನ್ನೊಂದು ಶ್ರುತಿ ಅದನ್ನೇ ಹೇಳುತ್ತದೆ, ಶ್ರದ್ಧೆಯ ದೇವರನ್ನೇ ನಂಬಿದೆ ಇಡು, ಅವನಿಗಾಗಿ ಒಂದಿಷ್ಟು ನಿನ್ನ ಸಂಪದವನ್ನು ಸವಿಸು, ನಿನ್ನ ಸಂಪತ್ತು ಸಾರ್ಥಕವಾಗಿದೆ. ಈ ವಿಚಾರಕವಾಗಿ ಒಂದು ಸಣ್ಣ ಲೀಲಾ ಹೇಳಿ ಮುಗಿಸ್ತೀನಿ. ಪವಾಡ ಪುರುಷ ಮಹಾದಾಸೋಹಿ ಶರಣಬಸವೇಶ್ವರ ಈ ನಾಡಿನೊಳಗೆ, ಅದು ಸಗರ ನಾಡಿನೊಳಗ ಶರಣಬಸವೇಶ್ವರ ಹೆಸರನ್ನು ಕೇಳಬಹುದ? ಅವನ ಹೆಂಗಸಿ ಎಲ್ಲ ಏನೈತಿ? ಮಹಾದಾಸೋಹಿ. ದಾಸೋಹ ದಾನ. ಇವತ್ತು ದಾನದ ಬಗ್ಗೆ ಮಾತಾಡ್ತೀವಿ. ದಾನವೇ ದಾಸೋಹ ಅಂತ ಕರೆಸಿಕೊಳ್ಳುತ್ತದೆ. ಯಾವಾಗ ನಾವು ಕೊಡುವವ ಶ್ರೇಷ್ಠ, ಪಡೆಯುವವ ಕನಿಷ್ಠ, ನಾವು ಸಾವುಕಾರ ಕೊಡವ ಅವ ಭಿಕ್ಷುಕ ಎಂಬ ಭಾವನೆ ಇಲ್ಲದೆ ಭಗವಂತ ಕೊಟ್ಟ ಸಂಪತ್ತನ್ನು ಸದ್ವಿನಿಯೋಗ ಮಾಡಲು ಅವಕಾಶ ಮಾಡಿಕೊಟ್ಟ ನನ್ನ ಪಾಲಿನ ಭಾಗ್ಯದಾತ ಭಿಕ್ಷುಕ ಅಂತ ತಿಳಿದು ಅಹಂಭಾವವನ್ನು ಬಿಟ್ಟು ಕೊಡುವುದೇ ದಾಸೋಹ. ದಾಸೋಹದಲ್ಲಿ ಅಹಮ್ಮಿನ ಸೊಮ್ಮು ಒಂದಿಷ್ಟು ಇಲ್ಲ. ಶರಣಬಸವೇಶ್ವರ ತಮ್ಮದೆನ್ನುವುದೆಲ್ಲವನ್ನೂ ದಾಸೋಹ ಮಾಡಿದರು. ದೇವನಿಗಾಗಿ, ದೇವನ ಮಕ್ಕಳಿಗಾಗಿ, ದೇವ ಕಾರ್ಯಕ್ಕಾಗಿ. ದೊಡ್ಡ ಮನೆತನ ಅಳಗುಂಡಿಗೆ ಒಳಗೆ ಜನ್ಮದವರು ಸಾಕಷ್ಟು ಶಿವ ಕೊಟ್ಟ ಸಂಪತ್ತು ಶಿವನಿಗಾಗಿ ಖರ್ಚು ಮಾಡಿದರು. ಎಲ್ಲ ಕಾರ್ಯ
ಹಿಂಗ ಬಿಟ್ರೆ ನಮಗೂ ಬೆನ್ನಿಗೆ ತರ್ತಾನ ಅಂತ ಹೇಳಿ ಅಣತನದೇವ್ ಬ್ಯಾರ ಕಥೆಯದಾಗ ಹೇಳ್ತೀನಿ ಭಾಳ ವಿಸ್ತರಿಸಿ ಹೇಳಂಗಿಲ್ಲ. ಬ್ಯಾರ ದಾರಿ ಮಾಡಿಸೋರು ಒಂದಿಷ್ಟು ಮಂದಿ ಇರ್ತಾರೆ ಕೂಡ ಅವ್ರಿಗೆ ಹಿರಿಯರು ಅಂತ ಕರೀತಾರೆ. ನಾ ಇನ್ನೊಂದ್ ಜರ ಬಿಡಿಸಿ ಹೇಳೋಣ ಅದಕ್ಕೆ ಹಿರಿಯವ್ರು ಆ ಕಡೆ ಈ ಕಡೆ ಒಂದಿಟ್ಟು ಆ ಕಡೆ ಒಂದಿಟ್ಟು ಹಿರಿಯವ್ರು ಎಲ್ಲ ಕಡೆ ಇರಂಗಿಲ್ಲ. ಈ ಊರಾಗ ಸುತ್ತಮುತ್ತ ಊರಾಗ ಅಂತ ಹಿರಿಯರಿಲ್ಲ, ಆ ಕಡೆ ಇರ್ತಾರ. ಅವನಿಗೊಂದು ಹೇಳಿ ಇವನಿಗೊಂದು ಹೇಳಿ ಶರಣ ಬಸವೇಶ್ವರರ ಸಣ್ಣ ತಮ್ಮ ಶಿವಪುತ್ರ ಅವನ ಹೇಳ್ತಿ ಕೆಟ್ಟ ಜಗಳ ಗಂಟಿದ್ರು. ಈ ಗೊಬ್ಬರ ಹೊಡೈತಿ ಹಿಂಗಾರ ನಿಮ್ಮ ಅಣ್ಣ ಕೈಯಾಗ ಚಿಪ್ಪು ಕೊಡ್ತಾನ ಅಂತ ಹೇಳಿ ಯಾರ್ಯಾರು ಬೀಳಕ್ ಮನಿ ಶರಣಪ್ಪನ ಪಾಲಿ, ಕರಿಕೆ ಹೊಲ ಶರಣಪ್ಪನ ಪಾಲಿ, ಚಲೋ ಚಲೋದೆಲ್ಲ ತಾವೇ ಇಟ್ಕೊಂಡ್ರು ಬಂದುತ್ತೆ ಶಿವನ ಸೊಮ್ಮು ಅಂತ ಹೇಳಿ ಅದ್ರಾಗೆಲ್ಲ ದಾಸೋಹ ಮಾಡ್ಕೊಂತಾನ ಇದ್ದ. ಶರಣಪ್ಪನ ದಾಸೋಹವನ್ನ ಪಡೆಯಲು ಹಾಡಿನಿಂದ ಜನ ಬರ್ತಿದ್ರು. ಅವರ ಸತ್ಸಂಗ, ಅವರ ಅನುಭಾವ, ಅವರ ದಾಸೋಹವನ್ನ ಸವಿಯಲು ದಿನೇ ದಿನೇ ಬರೋ ಜನ ಹೆಚ್ಚಿಗಾಯ್ತು, ಖರ್ಚು ಹೆಚ್ಚಿಗಾಯ್ತು. ಹ್ಯಾಂಗ ನಡೆಸ್ಕೊಂಡು ಹೋಗುದಪ್ಪ ಅಂತ ಚಿಂತೆ ಆಯ್ತು. ನೋಡಿ ಜಾಗೃತರ ಕೇಳಬೇಕು ನೀವು. ಈ ದಾಸೋಹವಿರುವ ಸಾಲ ಮಾಡಾದ್ರೂ ದಾಸೋಹ ಮಾಡ್ಬೇಕಂದ್ರೆ ನಮ್ಮ ಕೆಲವೊಬ್ಬರು ಹಂಗೆ ಅದಾರ. ಸಾಲ ಮಾಡಿ ಕಾರ್ಯಕ್ರಮ ಮಾಡುವಂತ ಭಕ್ತರು ನಮ್ಮಲ್ಲ. ಇಲ್ಲದೆ ಇದ್ದನು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಮಠ ಇತ್ತು ನಾವು ಹಿರೇನಂದಿ ಹೇಳಿ 3 ದಿನದಾಗ 12 ಲಕ್ಷ ರೂಪಾಯಿ ಕೂಡಿಸಿದವರು. ಎದ್ರ ಸಲುವಾಗಿ? ಕಾರ್ಯಕ್ರಮ ಕೈಯಲ್ಲ, ತೇರಿನ ಸಲುವಾಗಿ. ಅದು 12 ಲಕ್ಷ ರೂಪಾಯಿ ಮುಗಿಸಿದ್ದೆವು 3 ದಿನದಾಗ. ನನಗೆ ಇವತ್ತು ನೆನಪಿಸಿಕೊಂಡ ನಮ್ಮ ಇಂಥವರದಾರಪ್ಪ ಅಂತ ಹೆಮ್ಮೆ ಅನಿಸ್ತದೆ. ನಾವು ಏನಂತೀವಿ ಅದನ್ನು ಕೊಟ್ಟರು. ಕೆಲವು ಸಾಲ ಮಾಡಿ ತಂದು ಕೊಟ್ಟ ಉದಾಹರಣೆಗಳು ನನ್ನ ಕಿವಿಗೆ ಬಿದ್ದಾವೆ. ಹಾಗೆ ಶರಣ ಬಸವೇಶ್ವರರು ಈ ದಾಸೋಹನಿಂದಲ್ಲ, ಶಿವನ ಕಾರ್ಯನಿಲ್ಲದ ನನ್ನದೆನ್ನುವ ಸೊಮ್ಮು ನಿನ್ನದು ಶಿವನೇ. ನನ್ನದೆನ್ನುವ ಸೊಮ್ಮು ನಿನ್ನದು ಶಿವನೇ. ನನ್ನ ತನ್ನು ನನ್ನ ಧನ ಎಲ್ಲವೂ ನಿನಗಾಗಿ ಸೇರಿಸುವೆ. ಇಂಥ ಭಾವದಲ್ಲಿ ಬದುಕಿದ ಶರಣ ಬಸವೇಶ ಸಾಲ ಮಾಡಿ ಈ ಶಿವನ ಕಾರ್ಯವನ್ನು ನಡೆಸಬೇಕೆಂದು ನಿರ್ಣಯ ಮಾಡಿದರು. ಮೋರುಟಿ ಅಲ್ಲಪ್ಪ ಹಿರಿಯವರು ದೊಡ್ಡ ಸಾಹುಕಾರ, ಸಾಕು ಸಾಹುಕಾರ. ಆಗಿನ ಕಾಲದಾಗ ನಾವು ಕೆನರಾ ಬ್ಯಾಂಕ್ ಇದ್ದಾಗ ಸುತ್ತಮುತ್ತಲ ಮಂದಿ ಬಹಳ ಪರಿಚಿತ ಮನುಷ್ಯನಾಗಿದ್ದ. ದೂರದಿಂದ ನೆಂಟರು ಕೂಡ ಆಗ್ಬೇಕು ಅವರು. ಆಳಗುಟ್ಟಿಗೆಯಿಂದ ಮೋರ್ಟಿಗೆ ಬಹಳ ದೂರ ಇಲ್ಲ, ಒಂದು 4 ದಡದಲ್ಲಿ ಆಗ್ತಿರ್ಬೇಕೇನೋ. ಅಲ್ಲೇ ತಿರುಗಾಡ್ತಿರ್ತೀವಿ ಬಹಳ ನಾವು. 3 ಆಳಗುಡಿ ಕ್ರಾಸ್ನಿಂದ ಏನು ಸ್ವಲ್ಪ ಒಂದು ಅರ್ಧ ಗಂಟೆ ಹೋದ್ರೆ ಮೋರ್ಟಿಗೆ ಬಂದ್ಬಿಡ್ತದೆ. ಬಸವೇಶ್ವರರು ಹೆಂಡತಿ ಮಹಾದೇವವನ್ನು ವಿಚಾರ ಮಾಡಿದರಂತೆ. ಈ ದಾಸೋಹ ನಡೆಸುವ ಸಲುವಾಗಿ, ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗುವ ಸಲುವಾಗಿ ಸಾಲ ಮಾಡಬೇಕಂತ ಮಾಡಿದೀನಿ ಅಂದ್ರೆ ಮಾದೇವಮ್ಮನ ಜಾಗದಾಗ ನಮ್ಮ ಮಾದೇವ ಕೈಗಿದ್ಲು ಅಂತಂದ್ರೆ
ಸ್ವಾಟ್ ತಿಳಿದಿದ್ದಾರೆ. ಶಾಲಾ ಎಲ್ಲರ ಸತ್ಸಂಗ ಮಾಡ್ತಾರ, ಏನು ಹುಚ್ಚದೆ ನೀವು ಅಂತ ಬೈತಿದ್ಲು. ಅವಶ್ಯ ಮಾಡ್ರಿ ಅಂತ ಮಹಾದೇವಿ. ಶರಣಬಸವೇಶ್ವರರು ಮೋರಟಿಗೆಯ ಕನ್ನಪ್ಪನ ಮನೆಗೆ ಬಂದರು. ಅವನಿಗೆ ಆಶ್ಚರ್ಯ, ಅಷ್ಟೊತ್ತಿಗೆ ಶರಣಬಸವೇಶ್ವರನ ಹೆಸರು ಬಹಳ ದೊಡ್ಡದಾಗಿ ಬೆಳೆದಿತ್ತು. ಮಹಾದಾಸೋಹಿ ಪವಾಡ ಪುರುಷ, ಕರಿಕಿ ಹೊಲದೊಳಗ ಸಾವಿರಾರು ಚಿರಜ್ವಾಳ ಬೆಳೆದಾವ. ಈ ಎಲ್ಲ ಕೀರ್ತಿಯನ್ನ ಕೇಳಿದ್ದ ಸರ್ಕಾರ ಸ್ವಾಗತ ಮಾಡಿಕೊಂಡ. ತಾವು ದೊಡ್ಡವರು ಹೇಳಿ ಕಳಿಸಿದ, ನಾ ಬರ್ತಿದ್ದೆ, ನನ್ನ ಮನೆ ತನ ನೀವು ಬಂದಿರಿ, ಯಾಕರಿಯಪ್ಪ? ಇಲ್ಲ, ನಿಮ್ಮ ಹತ್ರ ನಾವು ಸಹಾಯ ಕೇಳ್ಕೊಂಡು ಬಂದೀನಿ. ದೊಡ್ಡವರಿಗೆ ನಾನೇನು ಸಹಾಯ ಮಾಡಬಲ್ಲ. ಇಲ್ಲ, ನಾನು ಸ್ವಲ್ಪ ಸಂಕಷ್ಟದೊಳಗಿದ್ದೀನಿ, ಆರ್ಥಿಕ ಸಮಸ್ಯೆ ಬಂದಿದೆ. ನೀವು ಬಹಳ ದೊಡ್ಡ ಶ್ರೀಮಂತರು, ನಮ್ಮ ನಾಡಿನೊಳಗ ಬಹಳ ದೊಡ್ಡ ಸರ್ಕಾರ. ನೀವು ನಾನು ಒಂದಿಷ್ಟು ಸಹಾಯ ಮಾಡ್ಬೇಕಂತ ನಾ ಏನು ನಿಮ್ಗ ಭಿಕ್ಷಾ ಬೇಡಿ ಬಂದಿಲ್ಲ ನೋಡಿ, ಭಿಕ್ಷಾ ಬೇಡಕ್ ಬಂದಿಲ್ಲ. ಕೊಡುವಂತ ಧನವನ್ನ ಸಾಲವಾಗಿ ಕೊಡ್ರಿ, ಬೇಕಾದ್ರೆ ಬಡ್ಡಿ ಸಹಿತ ವಸೂಲಿ ಮಾಡ್ರಿ. ಸಾಲ ಅಂತೇನ್ರಿ ಹಡ ತಗೊಂಡವ್ರೆ, ಬೇಡ, ಅದು ಬೇಡ ನನಗೆ, ಸಾಲ ಅಂತಾನೆ ಕೊಡ್ರಿ. ಈ ಸಂಪೂರ್ಣ ಬಹಳ ಮಜಾ ಇರ್ತಾರೆ, ಸುಮ್ಮನೆ ಮಾತಾಡ್ತಿರ್ತಾರೆ. ಆಯ್ತಯ್ಯಪ್ಪ, ಯಾರು ಬೇಡ ಅಂತಾರ, ವೈದ್ಯ ಎಷ್ಟು ಬೇಕಂತೀರಿ ಅಷ್ಟು ಕಾಗದ ಮ್ಯಾಗ ಒಂದಿಟ್ಟು ಬರೋದು ಸೈನ್ ಮಾಡಿ ವೈದ್ಯ ಸರ್ಕಾರ ಸಹಾಯ ಮಾಡೋ ಸರ್ಕಾರ ಬರ್ಕೊಡ್ರಲ್ಲ, ಯಾರು ಬೇಡ ಅಂತಾರ. ವಿಶ್ವಾಸ ಮನುಷ್ಯನ ಮನಸ್ಸು ಯಾವಾಗ ತಿರುಗ್ತದೋ ಗೊತ್ತಿಲ್ಲ, ವಿಶ್ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ. ಆಯ್ತು ಬರ್ಕೊಡ್ರಿ, ಯಾರು ಬೇಡ ಅಂತಾರ. ಅವ್ರ ಮನೆ ನಿಂತ ರಾಮಾಜಿ ದಾದಾ ಕಲ್ಲಪ್ಪ ಸಾವುಕಾರನ ಮುನಿಮ್ ರೇಖೆ ಕೊಡ, ಸಾಲ ಕೊಡೋವನೇ ದುಡ್ಡು ಸಾವುಕಾರ, ಸಾಲ ಕೊಡೋವನೇ, ಸಾಲ ವಸೂಲಿ ಮಾಡೋವನೇ. ಯಾರು? ರಾಮಾಜಿ ದಾದಾ, ಮಹಾರಾಷ್ಟ್ರದ ಊರ ಹತ್ರ ಕೂಡಿದ ನಾವು. ಏ ರಾಮಾಜಿ ದಾದಾ ಓಡಿ ಬಂದವ, ದಫ್ತರ್ ತಗೊಂಡೆ ಬಂದವ, ಬಹಳ ಸಣ್ಣ ಇದ್ದವ. ದಫ್ತರ್ ತಗೊಂಡು ಬಂದ. ಆಗಿನ ಕಾಲದಾಗ ಶರಣಪ್ಪನವರಿಗೆ ಕಲ್ಲಪ್ಪ ಸಾವುಕಾರ ಕೊಟ್ಟ ಸಾಲ ಎಷ್ಟು ಗೊತ್ತಾ? 1,000 ರೂಪಾಯಿ. 1,000 ರೂಪಾಯಿ 1 ಲಕ್ಷ. ಈಗಿನ ಪ್ರಕಾರ 1 ಲಕ್ಷ. ಯಾಕ? ಅದು ಬಾರಣಕ್ಕೆ ಒಂದು ತೊಲಿ ಬಂಗಾರ ಇದ್ದ ಕಾಲ. 1,000 ರೂಪಾಯಿ ಕೊಟ್ಟು ಬಡ್ಡಿ ಹಂಗ ಸಾಲ ಕೊಡಲಾಗಿದೆ. ವರ್ಷ ತುಂಬುವುದರೊಳಗಾಗಿ ಮರಳಿಸಬೇಕು. ಮರಳಿಸದಿದ್ದರೆ ಮತ್ತೆ ಬಡ್ಡಿಗೆ ಅಸಲಿಗೆ ಬಡ್ಡಿಯನ್ನ ಸೇರಿಸಿ ಮತ್ತೆ ಬಡ್ಡಿಯನ್ನ ಸೇರಿಸಲಾಗುವುದು. ಸಾಲ ಮಾಡಿದ್ರು ಸಭೆಗಳು ಹಿಂದೆ ಕೊಡ್ಕೊಂಡಿದ್ದು ಮೊದಲ ಹಿಂಗೆಲ್ಲ ಬರೆದು ಶರಣಪ್ಪನವರು ಸಹಿ ಮಾಡಿದ್ರು. ಸಾಲ ದಾನ ಮಾಡಿದ್ರು, ದಾಸೋಹ ಮಾಡಿದ್ರು. ಬಜೆಟ್ ನಡೀತು. ಅದು ಸಾಲ 3 ವರ್ಷ ನಡೀತು. ನೋಡೋದಿಲ್ಲ, ವರ್ಷದಾಗ ಮರಳಿ ಕೊಡಬೇಕನ್ನೋದು 3 ವರ್ಷ ಆದ್ರೂ ಮುಟ್ಟಿಸಿಲ್ಲ. ಅದ್ರಾಗ ಮಲ್ಲಿಕಾರ್ಜುನ ಗೌಡ, ಹಳೇಪೇಟೆ ಬಸಯ್ಯ, ಕಲ್ಲಪ್ಪ ಸಾವುಕಾರ ಹೇಳಿದ್ರಂತ, ಅಂತವ್ ಕೊಡ್ತೀರಿ ನೀವು ಸಾಲ ಕೊಡ್ತೀರಿ ಅಂತ ಗೊತ್ತಾಗಲ್ಲ ಸುದ್ದಿ ನಮಗ. ಎಲ್ಲ ರಂಗಾಲಗಡೆ ಎಲ್ಲ ಕರ್ಕೊಂಡು ಕುಂತಾನ, ಬರೇ ದಾನ ದಾಸೋಹ ನಿಂತದೆ ಮಾಡಿ ಅವನಿಗೆ ಕೊಟ್ಟು ನೀವು ತಪ್ಪು ಮಾಡಿದ್ರಿ, ಜಬರ್ದಸ್ತಿಗೆ ವಸೂಲಿ ಮಾಡ್ರ ಅಂತ ಹೇಳಿದ್ರಂತೀವ್. ಇವಕ್ಕೇನು ಬರ್ತಿರ್ಬೇಕು ನೋಡ್ರಿ. ಈ ಸುಮಾರು ಮಂದಿ ಎಲ್ಲಾ ಕಡೆ ಇರ್ತಾರೆ. ಎಚ್ಚೆತ್ತ ಕಲ್ಲಪ್ಪ ಸಾವುಕಾರ
ಬಹಳ ಅಪರೂಪದಲ್ಲಿ ಐತಿ. ಅವ ರಾಮಾಜಿ ದಾದನು ಹಾಗೆ ಇದ್ದ, ಬಹಳ ಹಠವಾಗಿದ್ದ. ಅವನ ಪಗಾರ ಹೆಚ್ಚಿಗ ಅನಿಸಿದ್ರು ಸಹಿತ ಈ ಸಾವುಕಾರ ಮುದ್ದಾಮ ಅವನು ಇಟ್ಕೊಂಡಿದ್ದ. ಯಾಕ ಎಂತ ಮಾಡಿಗಿರಾಕಿ ಇದ್ದಾವ ಕರ್ಕರ ಮುಂಡ್ಯಾರವ ಅವ ಹೊಸರಿ ಮಾಡಾರ್ದನ ಮಳೆ ಬರ್ತದಂತೆ, ಅದಕ್ಕೆ ಇಟ್ಕೊಂಡಿದ್ದ ನಮ್ಮ ಸರ್ಕಾರ. ರಾಮಾಜಿ ದಾದ ಬಂದು ಹೊತ್ತು ಮುಳುಗುವ ಸಮಯ. ಶರಣ ಬಸವೇಶ್ವರರು ಪೂಜಾಕ್ಕೆ ಕುಳಿತುಕೊಳ್ಳುವ ಸಮಯ. ಸ್ನಾನ ಮಾಡಿ ಪೂಜಾಕ್ಕೆ ಹೊಂಟಿದ್ರು. ಶರಣ್ರೆ ಶರಣ್ರೆ ಅಂತ ಬಂದ. ಇನ್ನೇನು ಪೂಜಾಕ್ಕೆ ಕುಂದಿರ್ತಿದ್ರು. ಶರಣ್ರಿ ಅಮ್ಮ ನಮಸ್ಕಾರ ನಿಂತು ರಾಮಾಜಿ ದಾದ ಬಂದಿರಲ್ಲ ಯಾಕೆ? ನನ್ನ ಸಾವುಕಾರ ಕೊಟ್ಟ ಸಾಲ ವಸೂಲಿ ಮಾಡಾಕ ನನಗೆ ಕಳಿಸಿಕೊಟ್ಟ. ನಾ ವಸೂಲಿ ಮಾಡ್ಕೊಂಡು ಹೋರಾಕ ಬಂದೇನೆ. ನೀವು ನನ್ನ ಸಾಲ ಕೊಟ್ಟ ನೀವು ಊಟ ಮಾಡಬೇಕು. ಸಾಲ ಕೊಡದೆ ಊಟ ಮಾಡಿದ್ರೆ ಶಿವನಾಣೆ ಅನ್ನಂತ ಹಸ್ತದ ಮ್ಯಾಗ ಕುಂತಂತ ಹಾಗೆ ಮಾಡ್ತಾನ. ಶರಣರು ಒಂದು ಮಾತಲ್ಲ, ನಾ ಮರಳಿ ಕೊಡ್ತೀನಪ್ಪ ಮರಳಿ ಕೊಡ್ತೀನಿ ಅಂತೀನಿ. ನಾವೊಂದು ಮಾತಂದಿನಿ ನಿಮ್ಮ ಸಾವುಕಾರಗ, ಯಾವಾಗ ಕೊಡ್ತೀರಿ ಅಂತ ಒಂದು ಮಾತು ಕೇಳಿದ್ರು. ಶಿವ ಕೊಟ್ಟ ಕಾಲಕ್ಕೆ ಕೊಡ್ತೀನಿ ಅಂತ ಹೇಳಿನಿ. ನೆನ್ಪಿಟ್ಕೊಳ್ರಿ, ಶಿವನಿಗೆ ಕೊಟ್ಟದ್ದು ಶಿವ ಮರಳಿ ಕೊಡ್ತಾನೆ ಅನ್ನೋದಕ್ಕೆ ನಾನು ಈ ದಿನ ಹೇಳಕತ್ತೀನಿ ನಿಮಗ. ನಾ ಶಿವ ಕೊಟ್ಟ ಕಾಲ ಕೊಡ್ತೀನಿ ಅಂದೇನೆ. ಹಂಗಂದ್ರೆ ಏನ್ರಿ, ಸಾಲ ತರೋ ಹೊತ್ನಾಗ ಹಾಲ ಮಾರೋ ನಂಗೆ ಕೊಡುವಂದ್ರೆ ಚೇಳ್ಕೊಂಡಂಗೆ ಅಲಕತ್ತೀನಿ ನಿಮ್ಗ. ಶಿವ ಕೊಟ್ಟ ಕೊಡ್ತಾರಂತ. ಶಿವನ ಹತ್ರ ಬ್ಯಾಗ್ತೈತಿ, ಅವ ತಂದು ಕೊಡ್ತಾನ. ಏನು ಹುಚ್ಚು ನಾನು ಮಾತಾಡೋವ? ಇಲ್ಲಪ್ಪ, ಅವನಿಗಾಗಿ ನಾ ಖರ್ಚು ಮಾಡೀನಿ, ಅವ ಕೊಟ್ಟ ಕಾಲಕ್ಕೆ ನಾ ಕೊಡ್ತೀನಿ ಅಂತ ಹೇಳಿನಿ. ಅದೆಲ್ಲ ಆಗಂಗಿಲ್ರಿ. ನೀವಿವತ್ತು ಕೊಟ್ಟ ಊಟ ಮಾಡ್ಬೇಕು. ಶರಣ ಬಸವೇಶ್ವರ ಪೂಜೆ ಕುಳಿತುಕೊಂಡು ನೀವು ಕೊಡೋ ತರ ನಾನು ಊಟ ಮಾಡೋಲ್ಲ ಅಂತ ಹಾಗೆ ಹಾಡೋದು ಕುಂತಿದ್ದೀವ. ಒಂದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ. ಶರಣರು ಉಪವಾಸ ಇದ್ದಾಗ ಇಡೀ ಅವರ ಪರಿವಾರ ಎಲ್ಲ ಉಪವಾಸ ಬಂದ ಭಕ್ತರು, ಶಿಷ್ಯ ಬಳಗ, ಸುತ್ತ 10 ಹಳ್ಳಿ ಮಂದಿ ಎಲ್ಲರೂ ಉಪವಾಸದಾರ. ಶರಣ ಬಸವೇಶ್ವರರು ಆಹಾರ ನೀರಿಲ್ಲದೆ ಪೂಜಾ ಗದಿಗೆ ಮ್ಯಾಗ ಕೂತ್ಕೊಂಡಾರ. ಆ ತಪಸ್ಸು ಅವನು ನಡೆಸ್ತಾವ. ಕೈಲಾಸವಾಗಿರುವಂತ ಶಿವನು ಕಲ್ಲಪ್ಪನ ಕನಸಿನಾಗ ಹೋದ ಅಂತ ಕೆಲವರು ಬರ್ದಾರ. ಜಂಗಮನಾಗಿ ಶ್ರೀರಾಮನಿಗೆ ಹೋದ ಅಂತ ಕೆಲವರು ಬರ್ದಾರ. ಇದೇ ಹಂಗಲ್ಲ ನಡೆದಕ್ಕೆ. ಕನಸಿನಲ್ಲಿ ಬಂದಂತ ಜಂಗಮ ಶೆಟ್ಟಿಗೆರೆ ಬಂದಾರ. ಎಲ್ಲೋ ಸಾವುಕಾರ ಎಷ್ಟು ನಿನಗೆ ಸ್ವರ್ಗ. ಶರಣ ಬಸವೇಶ್ವರಿಗೆ ಉಪವಾಸ ಕೆಡುತ್ತಿ, ಎಷ್ಟೋ ನೀನು ದುಡ್ಡು ಅವರು ಕೊಡಬೇಕಾದದ್ದು. ಸಂತರಿಗೆ ನೋವ ಪಟ್ಟ ನರಕದಲ್ಲಿ ಬೀಳ್ತೀಯೋ. ನೀನು ನಡೆದ ಘಟನೆ ಹೇಳ್ತೀನಿ. ನಡಕೂರು ಭಕ್ತರ ಮಧ್ಯದಲ್ಲಿ ನಡೆದ ಘಟನೆ ಹೇಳ್ತೀನಿ. ಇವತ್ತು ಮಧ್ಯಾಹ್ನ ನಮ್ಮ ಚಿದಾನಂದ ಇವತ್ತಿಗೆ 27 ವರ್ಷದಿಂದ 27 ವರ್ಷ ಮೊನ್ನೆ ಓದೋದು ಯಾತ್ರಾ ಪಾದಯಾತ್ರಾ 19 ವರ್ಷದಿಂದ ಇಲ್ಲಿಂದ ಅಲ್ಲಿ ತನ 400 ಕಿಲೋಮೀಟರ್ ಪಾದಯಾತ್ರೆ ಹೋಗ್ತಾರೆ. ಆ ಶಿವಯೋಗ ಮಂದಿರದಿಂದ ಶಿವಯೋಗ ಮಂದಿರ ಇನ್ನೊಂದು ಸ್ವಲ್ಪ ಮುಂದಿತ್ತಂತ. ಅಲ್ಲಿ ಏನೋ ಉಳ್ಳಾಗಡ್ಡಿ ಎಳೆ ಎಳೆಯಾಗಿ ಬೆಳೆದಿತ್ತು ಅಂತ. ಆ ಉಳ್ಳಾಗಡ್ಡಿ
ಆಕರ್ಷಣೀಯರಿಗೆ ಇವ್ರು ಊಟ ಮಾಡೋ ಹೊತ್ನಾಗ ಆ ನೀರ್ ಅದಾವ ಎಲ್ಲ ಉಳ್ಳಾಗಡ್ಡಿ ಅದಾವ ಅವನ್ನ ಕಿತ್ಕೊಂಡು ತಿಂದ್ರ ಏನಾಯ್ತು ಊಟ ಇಲ್ಲೇ ಮಾಡೋಣ ಕುಂದ್ರ ಹೊಡೆದು ಮಾಲಾಕ್ ಬಂದು ಬಾಯಿಗೆ ಬಂದಂಗೆ ಬೈದಂತ ಇಲ್ರಿ ನಾವು ಯಾತ್ರಾಕ್ ಹೊಂಟವ್ರು ನಮ್ಮ ಹುಡುಗರು ಬ್ಯಾಡದು ಒಂದು ಕಿತ್ಕೊಂಡು ತಪ್ಪಾಯ್ತು ಅದು ಕೇಳಿರುತ್ತಾವ ಆ ಬಾಯಿಗೆ ಬಂದಂಗೆ ನಾವು ಸಿದ್ಧಾರೂಢ ಬಗ್ಗೆ ಯಾವ ಸಿದ್ಧಾರೂಢ ಎಲ್ಲಿತ್ತಂದ್ರಿ ಬರ ಇಂಥದ ಮಾಡಕ್ ಹೋಗ್ತಾರೆ ನೀವು ಜಾತ್ರೆಗೆ ಯಾಕೆ ಅಂತ ಸೊಕ್ಕಿನ ಸಾವುಕಾರ ಬಾಯಿಗೆ ಬಂದಾಗ ಬೈದಂತ ಆಯ್ತ್ರಿ ನಮ್ಮ ತಪ್ಪಾಗದ ನಿಮ್ಮ ಉಳ್ಳಾಗಡ್ಡಿ ಏನ್ ನಾವು ಕಿತ್ಕೊಂಡು ಅದು ಏನಾಗ್ತದೆ ಹೇಳಿ ಖರ್ಚು ಕೊಡ್ತೀವಿ ಅಂದ್ರೂ ಬಾಯಿ ಬಂದಂಗೆ ಬೇರೆ ಮೊದಲು ಜಾಗ ಕಡೆ ಮಾಡ್ರಿ ಅಂತ ಆಯ್ತು ಅಂತ ತಿಳ್ಕೊಂಡು ಬಯಸ್ಕೊಂಡು ಬಂದವರು ನಮ್ಮ ಸಿದ್ಧಾರೂಢ ಅದು ಗುರುದೇವರ ಭಕ್ತನಿಗೆ ನೋಯಿಸಿದಂತ ನೋವು ಸಿದ್ಧಾರೂಢನಿಗೆ 14 ವರ್ಷದಿಂದ ಅದು ಬೀಳು ಬಿದ್ದಂತ ಅಷ್ಟು ಹೊಲ ಎಲ್ಲ ಇದೆ. ಇವರಲ್ಲಿ ಹೋಗು ಹೊತ್ತಾಗ ವರ್ಷ ನೋಡ್ಕೊಂಡು ಹೋಗು ಹೊತ್ತಾಗ ನಮ್ಗಿಟ್ಟು ಬೇದಾನ ಸಿದ್ಧಾರೂಢ ಅದನ್ನ ಶಾಪವಾಗಿ ಪರಿಣಮಿಸಬಾರ್ದು, ಇದು ಮತ್ತೆ ಹೊಲ ಬೆಳೆಯುವಂತಾಗಂತ ಹೋಗಾಗಿ ಇವರು ಬೆಳ್ಕೊಂಡು ಹೋಗ್ತಾರೆ. ಭಕ್ತನಿಗಾದ ನೋವು ಭಗವಂತನಿಗಾಗುವ ನೋವದು. ಸ್ವತಃ ಶಿವ ಬಂದ ಇವರ ಶರಣಪ್ಪ ಮಾಡಿದ ಸಾಲವನ್ನು ತೀರಿಸಲಿಕ್ಕೆ ಶಿವ ಕನಸಿನಾಗ ಬಂದು ಎಷ್ಟು ದುಡ್ಡು ಐತಿ ಬಡ್ಡಿಗೆ ಬಡ್ಡಿ ಎಲ್ಲ ಆಗಿದ್ದಾಗ ಅವ ಶಿವ ಪರಮಾತ್ಮ ಎಲ್ಲ ಲೆಕ್ಕ ಮಾಡಿ ಅವ ಏನ್ ದಪ್ತರದಾಗ ಬರ್ದಿದ್ರಲ್ಲ ಅದನ್ನ ಹರಿದು ಹಾಕಿ ತಗೋ ನಿನ್ನ ದುಡ್ಡ ಅಂತ ಇಟ್ಕೊಂಡು ರೊಕ್ಕ ಇಟ್ಕೊಂಡು ಸಾಯಿ ಅಂತ ತಿಳ್ಕೊಂಡು ಜಂಗಮ ಆಗ ಎಚ್ಚರ ಆಯ್ತು. ಗಾಬರಾಗಿ ಕಲ್ಲಪ್ಪ ಸಾವುಕಾರ ಎದ್ದು ತಮ್ಮ ಆಫೀಸಿಗೆ ಹೋಗಿ ನೋಡ್ತಾರೆ. ದಪ್ತರ ಹರಿದ ಅವ್ರಿಗೆ ಬರಬೇಕಾದಂತ ಎಷ್ಟು ದುಡ್ಡಿತ್ತು ಅದೆಲ್ಲ ಸಂದಾಯವಾಗಿದೆ. ಈ ಬೇರೆ ಆದಾಗ ಬಹಳ ಆಶ್ಚರ್ಯ ಅನಿಸ್ತವ್ರಿಗೆ. ಎಂಥ ಮಹಾತ್ಮರನ್ನು ಮುಗಿಸಿದೆ ಅಂತ ಹೇಳಿ ರಾತ್ರಿ ಎತ್ತಿನ ಗಾಡಿ ಕಟ್ಕೊಂಡು ಸಾವುಕಾರ ಕಲ್ಲಪ್ಪ ಸಾವುಕಾರ ಅವನ ಹೆಂಡತಿ ಎಲ್ಲ ಪರಿವಾರದವರು ಓಡೋಡಿ ಶರಣ ಬಸವೇಶ್ವರ ಹಳ್ಳಗುಂಡಿಗೆ ಮಹಾಮನೆಗೆ ಬಂದು ಸಾಷ್ಟಾಂಗ ನಮಸ್ಕಾರ. ನೀವು ಹಾಗೆ ಕುಂತಿದ್ದೀನ ಇದ್ರ ಮ್ಯಾಗ ಹಸ್ತದ ಮ್ಯಾಗ ಯಾರು ಒಳ ಹೋಗ ಯಾರು ಹೊರ ಬರಂಗಿಲ್ಲ. ಬಹದ್ದೂರ್ ಗಂಟನಾಗಿ ಸಾಲ ವಸೂಲಿ ಮಾಡೋಣ. ಏ ರಾಮ್ಯ ಏನಾರ ಹುಟ್ಟು ಮಾಡದಲ್ಲೇ ಹಸ್ತದ ಮ್ಯಾಗ ಕುಂತು ವಸೂಲಿ ಮಾಡ್ತೀವಿ. ಎಲ್ಲರಿಗೆ ಹಂಗೆ ಮಾಡೋದೇನು? ಶರಣಪ್ಪನ ಸಾಲ ಶಿವ ಬಂದು ತೀರ್ಷಾನು ಕಾರ್ಯ ಮಾಡೋರು. ರಾಮಾಜಿ ತಾದಾಗ ಬಹಳ ಅಷ್ಟರದ ಮಾತಾಡಿ ಸಾಯುತನನು ಶರಣ ಬಸವೇಶ್ವರ ಶಿಷ್ಯನಾಗಿ ಸೇವಾ ಮಾಡಿದ. ಇನ್ನು ಸಾಕು ಸಾವುಕಾರನ ಸೇವಾ ಮಾಡೋದು ಸಾಕು, ಶರಣರ ಸೇವಾ ಮಾಡ್ತೀನಿ ಅಂತ ರಾಮಾಜಿ ತಾತ ಶರಣ ಬಸವೇಶ್ವರ ಶಿಷ್ಯನಾಗಿ ಅವರ ಬೆನ್ನ ಹತ್ತಿ ಸಾಯುತನ ನಾವು ಸೇವಾ ಮಾಡ. ಆದ್ದರಿಂದ ಶಿವನ ಸೊಮ್ಮು ಶಿವನಿಗೆಂದು ನೀವು ನಿಮ್ಮ ಸಂಪತ್ತ ಬಳಸಿದ ಆತ ಶರಣಬಸವನಿಗೆ ತಾನಾಗೇ ಬಂದು ಸಾಲ ಮುಟ್ಟಿಸ್ತಂಗ. ಅವನಿಗಾಗಿ ನೀವು ಗಳಿಸಿದ ಸಂಪತ್ತು ಅವನಿಗಾಗಿ ಬಳಸಿದ್ರೆ ಅದು ಅವಶ್ಯವಾಗಿ ಮರಳಿ ಬರ್ತದೆ. ಆದ್ದರಿಂದ ಅಂಥ ಒಂದು ನಂಬುಗೆಯನ್ನು ಇಟ್ಟು ನೀವು ಶ್ರದ್ಧೆಯಾತೆಯನ್ನು ಹೇಳಿ ಸುದ್ದಿ ಹೇಳ್ತಿದೆ ಅಂತ ಹೇಳ್ತಾ ಸ್ವಲ್ಪ ಸಮಯ 2-3 ದಿವಸ ಪ್ರವಚನ ಆಗಿರಲಿಲ್ಲ. ಸಮಯ ಆಲೋಚಿಸಿಲ್ಲ ಜರ ಜಾಸ್ತಿನೇ ಹೇಳಿದೆ. ಜಾಸ್ತಿನೇ ಹೇಳಿ ಅಂದ್ರೆ ತಪ್ಪು ಅನ್ಸುತ್ತೆ. ಒಂದಿಷ್ಟು ನಿನಗೆ ಪ್ರಸಾದ ಮಾಡಿ ಮನೆಗೆ ಹೋಗಿ ಮಲ್ಕೊಳ್ಳಿಕ್ಕೆ ದಿನಕ್ಕಿಂತಲೂ ಒಂದು ಗಂಟೆ ನಿದ್ದೆ ಕೊರತೆ ಆಗ್ತದೆ. ನಿಮ್ಮ ಮನ್ಯಾಗ ಮದುವೆ ಇದ್ರ, ನಿಮ್ಮ ಮನ್ಯಾಗ ಕಾರ್ಯಕಲಾಪಗಳಿದ್ರ ನಿಂದಿಗಡ್ತಿರಲ್ಲ ಒಂದಿಷ್ಟು ಹಂಗ. ನಮಗೂ ಇದು ದಿನನಿತ್ಯದ ಕಾಯಕ ಇದೆ. ನಿಮ್ಗೆ ಯಾವಾಗ ಒಮ್ಮೆ ಅಂದ್ರೆ ದಿನನಿತ್ಯ ನೋಡಿ ಮುಗುದಿಲ್ಲ. ನಾಳೆಗೆ ಮಾತು ಸಾಯಂಕಾಲ ಅಂದ್ರೆ ನೆಲ್ಲೂರದಾಗ ತಂಬು ಹುಡ್ಕೊಂಡ ಕುಂತಾರೆ ಆಗಲೇ ಏನೋ ಒಂದಿಷ್ಟು ಕೊನೆಯ ದಿನ ಅಂತ ಹೇಳ್ಕೊಂಡು ಒಂದು ಅರ್ಧ ಗಂಟೆ ದಿನನಿತ್ಯ 10:30 ಮುಗಿತಿತ್ತು.
ಸ್ವಲ್ಪ ಒಂದು ಅರ್ಧ ಗಂಟೆ ದಿನನಿತ್ಯ 10:30 ಮುಗಿತಿತ್ತು, ಅರ್ಧ ಗಂಟೆ 11 ಮುಗಿತಾ ಇದೆ ಅಂತ. ಇನ್ನೊಂದಿಷ್ಟು ಸಮಯ ಹೊತ್ತು ಕುಂತೀರಿ, ಇನ್ನೊಂದಿಷ್ಟು ಸಮಯ ನೀವು ತಾಳ್ಕೋಬೇಕು, ಕುಂದ್ರಬೇಕು. ಎಲ್ಲ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ, ಎಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗ್ರಿ. ಇನ್ನೊಂದಿಷ್ಟು ಸಮಯ ಏನಂದ್ರೆ ಭಕ್ತರು ತಿರುಡು ಪೂಜೆ ಮಾಡ್ತಾರಂತೆ. ಅದಕ್ಕೆ ಇದನ್ನ ಕುಂದ್ರಿಸ್ತಾರ ಇವತ್ತ ಇದು ಕಟ್ಟು ಗಾಂಗೇಳಿಗೆ ನನಗೆ ಭಾಳ ಚಲೋ ಅಪ್ರೋಲ್ ಕುಂತಾರಲ್ಲ ಹಂಗ ಹಂಗ ಕಟ್ ಮಾಡಿದ ಅನ್ಸೋದು. ನೀವು ಕುಂದ್ರಬೇಕು, ಕುಂದ್ರೋದಲ್ಲಿ ಕುಂದ್ರಬೇಕು. ಹೆಚ್ಚಿನ ಹೈರಾಣ ಇರ್ತದೆ ನಮಗೂ. ಈ ಕಿರೀಟ ಪೂಜೆ ಮಾಡ್ತಾರೆ ಪರಮೇಶ್ವರ, ಪೂಜಾ ನೆರವೇರಿ ಮಹಾಪ್ರಸಾದ ನೆರವೇರ್ತದೆ. ಇನ್ನೊಂದು ಮುಖ್ಯವಾದ ಸೂಚನೆ ಎಲ್ಲ ಸದ್ಭಕ್ತರಿಗೆ, ನಮ್ಮ ಮುದುಕೂರಿನ ಯುವಕರಿಗೆ ನಾನು ಮುಖ್ಯವಾಗಿ ಹೇಳುವಂಥದ್ದು, ಮುದುಕರು ಸುಮ್ಮನೆ ಉಸ್ತುವಾರಿ ನೋಡ್ಕೊಂತಾರೆ. ನೆನವಿದ್ದಾಗಲೇ ಭಕ್ತಿ ಸೇವಾ ಯಾವಾಗ ಮಾಡ್ಬೇಕು, ಮೈಯಾಗ ಶಕ್ತಿ ಇದ್ದಾಗ ಮಾಡಬೇಕು. ಮಾಡ್ತಾರೆ, ಭಾಳ ಓಡಾಡಿದ್ರು. ಅವ್ರ ಮನೆಯಾಗಿದ್ದಾಗ ಹಾಡು ಸೇವಾ ಮಾಡ್ತಾರೆ. ಗೊತ್ತಿಲ್ಲ, ನಮ್ಮ ನಡುತ್ತಿನ ಯುವಕರು ಎಲ್ಲರೂ ಸೇವಾ ಮಾಡ್ತಾರೆ. ನಾಳೆ 13 ಮದುವೆ ಅಂತಂದ್ರೆ 26 ಮಂದಿ. ಎಷ್ಟು ಮಂದಿ ಬರ್ತಾರ ಗೊತ್ತು, ಭಾಳ ಮಂದಿ ಬಂದೋಟ. ವರ್ಷ ನೋಡ್ತೀವಿ ನೀವು, ನಮ್ಮ ನಡ್ಕೂರದಾಗ ಟ್ರಾಫಿಕ್ ಹೋದ ವರ್ಷ ನನ್ನ ಗಾಡಿ ಹೋಗಾಕ 60 ತಾಸು ಹಿಡಿತು. ನಕ್ಷತ್ರ ಹಾಕೊಂಡು ಅರ್ಜೆಂಟ್ ಹೋಗ್ಬೇಕಾಗಿತ್ತು ನಾವು. ಬಹಳಷ್ಟು ಜನ ಬರ್ತಾರೆ, ಯಾರಿಗೂ ವ್ಯತ್ಯಾಸ ಆಗದಂಗೆ ಎಲ್ಲ ವ್ಯವಸ್ಥೆಯನ್ನ ಸುವ್ಯವಸ್ಥೆಯನ್ನ ನಮ್ಮ ಯುವಕರು ಮಾಡಬೇಕು. ನೀವು ಹೋಗಿ ಮನೆಗೆ ಹೋಗಿ ಮಲ್ಕೋಬೇಕು ಅಂತ ಹೇಳಕ್ ಹೊಂಟಿಲ್ಲ ನಾನು. ನಿಮಗೂ ಸೇವೆ ಆಯ್ತು. ನೀವು ಬದನೆಕಾಯಿ ಹೊಳಬೇಕು, ಉಳ್ಳಾಗಡ್ಡೆ ಹೊಳಬೇಕು, ಊಟ ಮಾಡಿ ಹೋಗ್ರಿ. ಹಂಗೇನ ನಿಮ್ಮ ಮನೆಯಾಗಿದ್ದಾಗ ಏಟ ಓಡಾಡಿ ಮಗನ ಮದುವೆ ಮಾಡ್ತಿರಲ್ಲವ. ಇದನ್ನು ಮಗನ ಮದುವೆ ಅಂತ ತಿಳ್ಕೊಡ್ರಿ. ಒಬ್ಬ ತಾಯಿನ ಬಿಟ್ಟು ಸಲುವಾಗಿ ನೀವೆಲ್ಲರೂ ತಾಯಂದಿರು ಸಿಕ್ಕಿರಿ ನಮಗ. ನನ್ನ ಮಗನ ಕಾರ್ಯ ನಾವು ನಿರ್ವಹಿಸಬೇಕು ಎಂಬ ಭಾವದಿಂದ ನೀವೆಲ್ಲರಿಗೂ ಸೇವಾ ಮಾಡಿ, ಯುವಕರು ಸೇವಾ ಮಾಡಿ. ಊರ ಮನುಷ್ಯ ಹ್ಯಾಂಗ ಬಂದಿರ್ತಾರ ಗೊತ್ತಿರಂಗಿಲ್ಲ. ಕೆಲವರು ಕುಡಿದು ಬಂದಿರ್ತಾರ, ನಿಶಕ್ತರು ಬಂದಿರ್ತಾರ. ಯಾರೇನನ್ನು ನೀವು ಭಾಳ ಸಮಾರಂಭವ್ರು ಅಂಥವ್ರು ಯಾರೋ ಬರಂಗ, ಮಠಕ್ಕೆ ಬರೋರು ಯಾರು ಅಂತವ್ರು, ಮಠದಾಗ ಮದುವೆಗೆ ಬರೋರು ಅಂತವ್ರು ಬರಂಗಿಲ್ಲ. ಅಂತೂ ನೀವು ಸಮಾಧಾನಿಗಳಾಗಿ ಯಾವುದೇ ಕುಂದು ಕೊರತೆ ಅಸ್ತವ್ಯಸ್ತ ಆಗಂಗ ಸುವ್ಯವಸ್ಥೆಯ ಸೇವೆಯನ್ನ ಸುವ್ಯವಸ್ಥೆಯನ್ನು ಒದಗಿಸುವ ಸಲುವಾಗಿ ಮನಮುಟ್ಟಿ ನೀವೆಲ್ಲರೂ ಸೇವಾ ಮಾಡಬೇಕು. ಹಿರಿಯರೆಲ್ಲರೂ, ಮಠದ ಹಿರಿಯರೆಲ್ಲರೂ ಜವಾಬ್ದಾರಿಯುತವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳ್ತಾ ಈಗ ಇನ್ನೊಂದು 10 ನಿಮಿಷ ಪೂಜಾ ಕಾರ್ಯ ನಡೀತದೆ. ಆ ಪೂಜಾ ಕಾರ್ಯ ನಡೆಯುವ ಪರ್ಯಂತ ಸಂಗೀತ ಸೇವೆ ನೆರವೇರ್ತಾ ಇರ್ತದೆ. ಪೂಜಾ ನೆರವೇರಿದ ಮೇಲೆ ಮಂಗಲ ಆದಮೇಲೆ ನಾವೆಲ್ಲರೂ ಪ್ರಸಾದವನ್ನು ಸ್ವೀಕರಿಸಬಹುದು ಅಂತ ಹೇಳ್ತಾ ನನ್ನ ಮಾತಿಗೆ ಮಂಗಲ. ಹರ ಓಂ ಶಿವ ಸಂಬಜೈ ನಮ ಪಾರ್ವತಿ ಪದೇ ಶಿವ ಹರ ಹರ ಮೋಹರೇ. ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಗುರು ನಾಗಭೂಷಣ ಶಿವಯೋಗಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜಯ.